ಪೇ ಅಟೆನ್ಷನ್ ಟು ಗಾಡ್ಸ್ ವರ್ಡ್. ದೇವರ ವಾಕ್ಯಕ್ಕೆ ನಿಮ್ಮ ಹೃದಯವನ್ನು ಓಪನ್ ಮಾಡಿ ಕೊಡಿ. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ಚಿಂತೆಗಳು ಎಲ್ಲವೂ ಕೂಡ ಇಲ್ಲಿ ಹೇಳುವಂತಹ ವಾಕ್ಯದ ಕಡೆಗೆ ಮಾತ್ರ ಇರಲಿ. ಖಂಡಿತ ನೀವು ನಿಮ್ಮ ಗಮನವನ್ನು ಈ ಕೇಳಿಸಿಕೊಳ್ಳುವಂಥ ವಿಷಯಗಳ ಕಡೆಗೆ ಕೊಡೋದಾದರೆ, ಇಫ್ ಯು ಟ್ರೂಲಿ ಪೇ ಅಟೆನ್ಷನ್ ಟು ದ ವರ್ಡ್ ಆಫ್ ಗಾಡ್, ಆ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡೋದನ್ನು ನಿಮಗೆ ಅನುಭವಿಸ್ಲಿಕ್ಕಾಗುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ವರ್ಕ್ ಆಫ್ ಗಾಡ್ಸ್ ವರ್ಡ್ ಇನ್ ಯುವರ್ ಲೈಫ್ ಇಫ್ ಯು ಆರ್ ರೆಡಿ ಟು ಪೇ ಅಟೆನ್ಷನ್ ಟು ದ ಮೆಸೇಜ್. ಈ ಸಂದೇಶಕ್ಕೆ ನೀವು ಕಿವಿಗೊಟ್ಟು ಆಲಿಸುವಾಗ ಏನಾಗ್ತದೆ ಅಂದರೆ, ನಿಮ್ಮ ಒಳಗೆ ಹೋಗುವಂಥ ದೇವರ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ನಿಮ್ಮಲ್ಲಿ ಏನು ಮಾಡುತ್ತೆ? ಕ್ರಿಯೆ ಮಾಡುತ್ತೆ. ಅದರಿಂದ ಮನಸ್ಸು ಪೂರ್ತಿ ಸಂದೇಶಕ್ಕೆ ಕೊಡಿ, ದೇವರ ವಾಕ್ಯಕ್ಕೆ ಕೊಡಿ. ಆಯಿತಾ? ಆದಿಕಾಂಡದಲ್ಲಿ ದೇವರು ಮೊದಲು ಸೃಷ್ಟಿ ಮಾಡಿದಂಥ ಮನುಷ್ಯನ ಹೆಸರು ನಮಗೆ ಗೊತ್ತು, ಆದಾಮ. ಆದಾಮನನ್ನು ದೇವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡ್ತಾರೆ. ಗಾಡ್ ಕ್ರಿಯೇಟೆಡ್ ದ ಫಸ್ಟ್ ಹ್ಯೂಮನ್ ಬೀಯಿಂಗ್ ಕಾಲ್ಡ್ ಆ್ಯಡಮ್ ಇನ್ ದ ಇಮೇಜ್ ಆ್ಯಂಡ್ ಲೈಕ್ನೆಸ್ ಆಫ್ ಗಾಡ್. ಎಲ್ರಿಗೂ ನಮಗೆ ಗೊತ್ತು, ಕರೆಕ್ಟಾ? ಸರಿ ಅಲ್ವಾ? ಬೈಬಲ್ನಲ್ಲಿ ಆದಿಕಾಂಡದಲ್ಲೇ ದೇವರು ಸೃಷ್ಟಿ ಮಾಡ್ತಾರೆ 1ನೇ ಅಧ್ಯಾಯದಲ್ಲಿ ಮನುಷ್ಯನನ್ನು. ಮಣ್ಣಿನಿಂದ ಮನುಷ್ಯನ ಶರೀರವನ್ನು ಸೃಷ್ಟಿ ಮಾಡಿದಂಥ ದೇವರು, ರೂಪಿಸಿದಂಥ ದೇವರು ಆ ಮನುಷ್ಯನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದ್ತಾರೆ. ಅಂದರೆ ತಮ್ಮ ಶ್ವಾಸವನ್ನು ಊದ್ತಾರೆ. ದೇವರು ಇನ್ಯಾವುದೋ ಶ್ವಾಸವನ್ನು ಅಲ್ಲ, ಹೀ ಗೇವ್ ಹಿಸ್ ಓನ್ ಸ್ಪಿರಿಟ್ ಟು ದ್ಯಾಟ್ ಮ್ಯಾನ್. ಆಗ ಮನುಷ್ಯನ ಒಳಗಡೆ ಏನು ಬಂತು? ದೇವರ ಆತ್ಮ ಬಂತು. ದೇವರ ಆತ್ಮ ಪಡೆದಂತಹ ವ್ಯಕ್ತಿ ಆದಾಮನಾಗ್ತಾನೆ. ಪ್ರಾರಂಭದಲ್ಲಿ ಆತನಲ್ಲಿ ದೇವರ ಆತ್ಮರು ಬಂದ್ರ? ಆತನು ದೇವರ ಹೋಲಿಕೆಯಲ್ಲಿದ್ನ? ಆತನ ಶರೀರದಲ್ಲಿ ಪಾಪ ಇತ್ತ? ಆತನ ಶರೀರದಲ್ಲಿ ಪಾಪ ಇರಲಿಲ್ಲ. ಇತ್ತ? ಆತನ ಶರೀರದಲ್ಲಿ ಪಾಪ ಇರಲಿಲ್ಲ. ಲೋಕದಲ್ಲಿ ಇನ್ನೂ ಪಾಪ ಬಂದಿರಲಿಲ್ಲ. ಅವನಲ್ಲಿ ದೇವರ ಆತ್ಮರಿದ್ದರು. ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಸಾಧಾರಣವಾಗಿ ನಾವೆಲ್ಲರೂ ಬುದ್ಧಿವಂತರ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತೆ. ಆದಾಮನು ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾದ ಮೊದಲನೆಯ ಮನುಷ್ಯ. ಅಲ್ಲಿ ಸಿನ್ ಇರಲಿಲ್ಲ, ಪಾಪ ಇರಲಿಲ್ಲ. ಕರೆಕ್ಟಾ? ದೇವರ ಆತ್ಮರು ಆತನಲ್ಲಿ ಇದ್ದರು. ಮತ್ತು ಹೇಗೆ ಆತನು ವಂಚನೆಗೊಳಗಾದ? ಹೌ ಹಿ ವಾಸ್ ಡಿಸೀವ್ಡ್ ಬೈ ಸೈಟನ್. ಹೇಗೆ ಅವನು ಸೈತಾನನ ವಂಚನೆಗೆ ಒಳಗಾದ ಅನ್ನೋದು ಒಂದು ಪ್ರಶ್ನೆ ಅಲ್ಲಿ ನಮಗೆಲ್ಲರಿಗೂ ಕೂಡ ಬರುತ್ತೆ. ವಂಚನೆಗೊಳಗಾದ, ಕರೆಕ್ಟ್. ವಂಚನೆಗೊಳಗಾಗಿ ಅವನು ಪಾಪ ಮಾಡ್ದ, ಪಾಪದಲ್ಲಿ ಬಿದ್ದ, ವಾಪಸ್ ಮತ್ತೆ ತಿರುಗಿ ದೇವರ ಕಡೆಗೆ ಬರಲಿಲ್ಲ. ಹಿ ವಾಸ್ ಡಿಸೀವ್ಡ್, ಹಿ ಕಮಿಟೆಡ್ ಸಿನ್ ಥ್ರೂ ಹಿಸ್ ಡಿಸೊಬೀಡಿಯನ್ಸ್, ಹಿ ನೆವರ್ ರಿಪೆಂಟೆಡ್. ಇಷ್ಟು ವಿಷಯ ನಮಗೆಲ್ಲರಿಗೂ ಗೊತ್ತಿದೆ. ಈ ವಿಷಯದಲ್ಲಿ ಯಾರಿಗೂ ಡೌಟ್ ಇಲ್ಲ. ಏನಾದರೂ ಡೌಟ್ ಇದ್ದವರು ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಯಾರನ್ನೂ ಕೇಳಬೇಡಿ. ಆದಿಕಾಂಡ 1, 2, 3ನೇ ಅಧ್ಯಾಯ ಓದಿದರೆ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಬೇರೆ ಯಾರನ್ನಾದರೂ ಕೇಳಿದರೆ ಹೊಸ ಡೌಟ್ಗಳು ಬರುತ್ತೆ, ಬೇಡದೇ ಇರೋ ಡೌಟ್ ಬರುತ್ತೆ. ಸೊ ಗುಡ್ ಡೌಟ್ಸ್ ಆರ್ ಗುಡ್, ವಿಚ್ ಲೀಡ್ಸ್ ಯು ಟು ಗಾಡ್. ಸೊ ಬ್ಯಾಡ್ ಡೌಟ್ಸ್ ವಿಚ್ ವಿಲ್ ಟೇಕ್ ಯು ಅವೇ ಫ್ರಮ್ ಗಾಡ್. ಒಳ್ಳೆ ಡೌಟ್ಗಳು ಒಳ್ಳೆಯದೇ, ಆದರೆ ಈ ಥರ ಬೇಡದೇ ಇರೋ ಡೌಟ್ಗಳು ಬಂದುಬಿಟ್ರೆ ನಮ್ಮದೇ ಸರಿ ಅಂತ ತಿಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ಡೌಟ್ಗಳು ದೇವ್ರ ಮೇಲೆ ಬರುತ್ತೆ. ಅದು ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ಆ ಥರ ಡೌಟ್ ಬರೋದು ಬೇಡ. ಈಗ ಹೇಳಿದ ಪ್ರಕಾರ ನಿಮಗೆ ಡೌಟ್ ಬಂದರೆ ಓಕೆ. ದೇವರು ಸೃಷ್ಟಿ ಮಾಡಿದರು ಆದಾಮನನ್ನು ತಮ್ಮ ಹೋಲಿಕೆಯಲ್ಲಿ, ರೈಟ್? ದೇವರ ಆತ್ಮರಿದ್ದರು. ಆದರೂ ಅವನು ಹೇಗೆ ವಂಚನೆಗೊಳಗಾದ? ಎ ಮ್ಯಾನ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಆ್ಯಂಡ್ ಲೈಕ್ನೆಸ್ ಆಫ್ ಗಾಡ್. Where? In the Eden garden, garden of God. ದೇವರ ಒಂದು ಉದ್ಯಾನವನದಲ್ಲಿ ದೇವರವನನ್ನು ಇರಿಸಿದರು, ಸೃಷ್ಟಿ ಮಾಡಿ. He placed him in a place where there is no sin. ಪಾಪ ಇಲ್ಲದಂಥ ಒಂದು ಸ್ಥಳದಲ್ಲಿ ಆತನನ್ನು ಇರಿಸಿದರು. ಯಾರನ್ನ? ಆದಾಮನನ್ನು. ಆದಾಮನನ್ನು ದೇವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು. ಪಾಪಿಯಾಗಿ ಸೃಷ್ಟಿ ಮಾಡಿದ್ರಾ? ಬಲಹೀನನಾಗಿ ಸೃಷ್ಟಿ ಮಾಡಿದ್ರಾ? ಸೈತಾನಂತರ ಸೃಷ್ಟಿ ಮಾಡಿದ್ರಾ? ಇಲ್ಲ. ಓಕೆ, ಇಟ್ಸ್ ಕ್ಲಿಯರ್ ಅಲ್ಲ? ಓಕೆ, ಪ್ರೈಸ್ ದಿ ಲಾರ್ಡ್. ಕಂಟಿನ್ಯೂ ಮಾಡೋಣ ನಾವು. ಆದಿಯಲ್ಲಿ ದೇವರು ಮೊದಲು ಸೃಷ್ಟಿ ಮಾಡಿದ ಮನುಷ್ಯನ ಹೆಸರೇನು? ಆದಾಮ. ಆದಾಮನನ್ನು ದೇವರು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದು?
ಅವರ ಹೋಲಿಕೆಯಲ್ಲಿ ಅವರ ಹಾಗೆಯೇ ಸೃಷ್ಟಿ ಮಾಡಿದರು. ಮಾತ್ರವಲ್ಲ, ಅವರ ಆತ್ಮವನ್ನು ಆತನ ಒಳಗಡೆ ಕೊಟ್ಟರು, ತನ್ನ ಒಳಗಡೆ ಇರಿಸಿದರು, ಆದಾಮನಲ್ಲಿ ಇರಿಸಿದರು. ಮಾತ್ರ ಅಲ್ಲ, ಆದಾಮ ಎಲ್ಲಿದ್ದ? ಹಿ ವಾಸ್ ಪ್ಲೇಸ್ಡ್ ಇನ್ ಎ ಸಿನ್ಲೆಸ್ ವರ್ಲ್ಡ್. ಪಾಪ ಇಲ್ಲದೇ ಇರತಕ್ಕಂಥ ಒಂದು ಲೋಕದಲ್ಲಿ ಅವನನ್ನು ಇರಿಸಿದ್ದು. ಆದರೂ ಕೂಡ ಸೈತಾನನ ವಂಚನೆಗೆ ಒಳಗಾದ. ಹಿ ವಾಸ್ ಡಿಸೀವ್ಡ್ ಬೈ ಸೈಟನ್ಸ್ ಲೈ. ಸೈತಾನನು ಹೇಳಿದ ಸುಳ್ಳಿನಿಂದ ಅವನು ವಂಚಿತನಾಗಿ ಅವಿಧೇಯನಾದ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ. ಥ್ರೂ ದ ಡಿಸೆಪ್ಷನ್ ಆಫ್ ಸೈಟನ್ ಹಿ ಡಿಸೊಬೇಡ್ ಗಾಡ್. ದಟ್ ಬಿಕೇಮ್ ಎ ಸಿನ್. ಅದು ಪಾಪವಾಯಿತು. ಮಾತ್ರವಲ್ಲ, ಅವನು ಮಾಡಿದ ಪಾಪಕ್ಕೆ ಅವನೊಳಗಡೆ ಪಶ್ಚಾತ್ತಾಪ ಬರಲಿಲ್ಲ. ಹಿ ನೆವರ್ ಫೆಲ್ಟ್ ಸಾರಿ ಫಾರ್ ಹಿಸ್ ಸಿನ್, ನೆವರ್ ರಿಪೆಂಟೆಡ್ ಆ್ಯಂಡ್ ಟರ್ನ್ ಟುವರ್ಡ್ಸ್ ಗಾಡ್. ಅವನು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಲೂ ಇಲ್ಲ. ಇದನ್ನು ನೀವು ಯೋಚನೆ ಮಾಡಿ ನೋಡಿ ಸ್ವಲ್ಪ. ಹೌದಲ್ವಾ? ದೇವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ ಮನುಷ್ಯ. ಒಂದು ಪಾಪ ಇಲ್ಲದ ಒಂದು ಲೋಕದಲ್ಲಿ ದೇವರು ಅವನನ್ನು ಇರಿಸಿದರು. ದೇವರು ಸೃಷ್ಟಿ ಮಾಡಿದ ಏದೇನು ತೋಟದಲ್ಲಿ ಅವನನ್ನು ಇರಿಸಿದರು. ಅಂಥ ಉತ್ತಮವಾದ ಒಂದು ಸ್ಥಳದಲ್ಲಿ ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾದ ಮನುಷ್ಯ ಪಾಪ ಇಲ್ಲದಂಥ ದೇಹದಲ್ಲಿ ಅವನಿದ್ರೂ ಕೂಡ ಅವನು ಹೇಗೆ ಸೈತಾನನ ವಂಚನೆಗೊಳಗಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ, ಓಕೆ, ಅಲ್ಲಿವರೆಗೊಂದು ಎಕ್ಸ್ಕ್ಯೂಸ್ ಕೊಡೋಣ, ಪಾಪ ಮಾಡಿ ಆದಮೇಲೂ ಕೂಡ ದೇವರು ಅವನನ್ನು ಹುಡುಕೊಂಡು ಬಂದರೂ ಕೂಡ, ಈವನ್ ಗಾಡ್ ಕೇಮ್ ಇನ್ ಸರ್ಚ್ ಆಫ್ ಹಿಮ್. ದೇವರು ಅವನನ್ನು ಹುಡ್ಕೊಂಡು ಬಂದರು. ಹಿ ಡಿಡ್ ನಾಟ್ ಗೋ ಇನ್ ಸರ್ಚ್ ಆಫ್ ಗಾಡ್. ಅವನು ದೇವ್ರನ್ನ ಹುಡ್ಕೊಂಡು ಹೋಗಿಲ್ಲ. ದೇವರು ಅವನನ್ನು ಹುಡುಕಿಕೊಂಡು ಬಂದರೂ ಕೂಡ ಅವನು ದೇವರ ಕಣ್ಣಿಗೆ ಬೀಳಬಾರ್ದು ಅಂತ ಓಡಿ ಹೋಗಿ ಅವಿತ್ತುಕೊಳ್ತಾನೆ. ಅವನ ತಪ್ಪನ್ನು ಅವನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಲಿಕ್ಕೆ ತಯಾರೇ ಇಲ್ಲ. ಅವನ ಒಳಗಡೆ ಪವಿತ್ರಾತ್ಮ ಇರಲಿಲ್ವಾ? ಅವನೊಳಗಡೆ ಪವಿತ್ರಾತ್ಮರಿದ್ರೋ ಇಲ್ವೋ? ಇದ್ರು. ಯಾಕಿರ್ಬೋದು? ಹಾಗಾದರೆ ಪವಿತ್ರಾತ್ಮ ಇದ್ದರೂ ಕೂಡ ಅವನಿಗೆ ಈ ಮಾನಸಾಂತರ ಪಡೋ ಮನಸ್ಸೇ ಬಂದಿಲ್ಲ. ಯಾಕೆ? ದೇವರ ಕಡೆಗೆ ತಿರುಗೋ ಮನಸ್ಸೇ ಬಂದಿಲ್ಲ. ಸೈತಾನನ ವಂಚನೆ ಅವನಿಗೆ ಅರ್ಥ ಆಗದೆ ಹೋಯಿತು. ಈಗ ನಿಮ್ಗೆ ಅನಿಸ್ಬೋದೇನೋ, ಈಗ ನಾನು ಹೇಳಿದ ಮೇಲೆ ಅನಿಸ್ತಾ ಇದ್ದವರಿಗೆ, ಪವಿತ್ರಾತ್ಮ ಇದ್ದು ಏನು ಪ್ರಯೋಜನ ಆಯ್ತು ಅವಾಗ? ದೆನ್ ವಾಟ್ ಇಸ್ ದ ಯೂಸ್ ಆಫ್ ಹ್ಯಾವಿಂಗ್ ಹೋಲಿ ಸ್ಪಿರಿಟ್? ಅಲ್ವಾ? ಪಾಪ ಇಲ್ಲದೆ ಇರೋ ದೇಹದಲ್ಲಿ, ಪಾಪ ಇಲ್ಲದೆ ಇರತಕ್ಕಂಥ ಲೋಕದಲ್ಲಿ ದೇವರ ಕೈಯಿಂದ ಸೃಷ್ಟಿಸಲ್ಪಟ್ಟ ಮೊದಲನೆಯ ಮನುಷ್ಯ ಆದಾಮನು, ಅವನೊಳಗಡೆ ದೇವರ ಆತ್ಮ ಇದ್ದರೂ ಕೂಡ ಪಾಪವನ್ನು ಜಯಿಸಲಿಕ್ಕೆ ಅವನಿಗಾಗಿಲ್ಲ. ಪಾಪದ ಪ್ರಚೋದನೆ ಬಂದಾಗ ಬಿದ್ದು ಹೋದ. ಹಾಗಾದರೆ ಪಾಪ ಇರುವ ಈ ದೇಹದಲ್ಲಿ ಪವಿತ್ರಾತ್ಮರು ಇದ್ದರೂ ಕೂಡ ಪಾಪ ತುಂಬಿದ ಈ ಲೋಕದಲ್ಲಿ ನಾವು ಬದುಕ್ತಾ ಇರುವಾಗ ಇನ್ನು ನಾವು ಹೇಗೆ ಜಯಿಸಲಿಕ್ಕೆ ಸಾಧ್ಯ? ಪ್ರಶ್ನೆ ಬರುತ್ತಾ? ಈಗ ಥಾಟ್ ಕೊಟ್ಟ ಮೇಲೆ ನಿಮಗೆ ಪ್ರಶ್ನೆ ಬಂದಿರ್ಬೋದು. ಹೋಗಲಿ, ಥಾಟ್ ಕೊಟ್ಟ ಮೇಲೆ ಆದರೂ ಪ್ರಶ್ನೆ ಬಂತಾ? ಪ್ರಶ್ನೆ ಬರಬೇಕು. ಪ್ರಶ್ನೆ ಬಂದ್ರೇ ಉತ್ತರ ಸಿಗೋದು. ಪ್ರಶ್ನೆ ಇಲ್ಲದೆ ಇದ್ದರೆ ನಾವು ಹೀಗೆ ಸುಮ್ಮನೆ ಇರ್ತೀವಿ, ಬುದ್ಧರ ಥರ ಸುಮ್ಮನೆ ಹೀಗೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ಎಲ್ಲಿವರೆಗೆ? ಸಾಯೋವರೆಗೂ. ಸತ್ತಾಗ ಮತ್ತೆ ಕಣ್ಬಿಡು ಅಂತ ಜೊತೆಗಿದ್ದವ್ರು ಬಾಯಿ ಬಿಟ್ಟರು ನೀವು ಕಣ್ಬಿಡಲ್ಲ, ಆಮೇಲೆ ಪರ್ಮನೆಂಟಾಗಿ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀರ. ಅಂದ್ರಿಂದ ಸ್ವಲ್ಪ ಎಚ್ಚರವಾಗಿ ಕೂತ್ಕೊಂಡು ಸರಿಯಾಗಿ ಕೇಳಿಸ್ಕೊಳ್ಳಿ. ಇದೆಲ್ಲ ಪ್ರಶ್ನೆಗಳು ನಮ್ಮ ತಲೆಗೆ ಬರಬೇಕು. ಆಗ ಸರಿಯಾದ ಉತ್ತರ ನಮಗೆ ಕಂಡುಕೊಳ್ಳಿಕ್ಕಾಗುತ್ತೆ. ದೇವರ ಪವಿತ್ರಾತ್ಮರನ್ನು ನಾವು ಪಡ್ಕೊಂಡಿದ್ದೀವಾ? ದೇವರು ನಮಗೆ ಕೊಟ್ಟಿದ್ದಾರೆ. ಈಗ ಪವಿತ್ರಾತ್ಮರನ್ನ ಪಡ್ಕೊಂಡು ಆದಾಮ ಪಾಪ ಮಾಡ್ದ. ಅವನ ಶರೀರದಲ್ಲಿ ಪಾಪ ಇತ್ತಾ? ಅವನ ಶರೀರದಲ್ಲಿ ಪಾಪ ಇರಲಿಲ್ಲ. ಲೋಕದಲ್ಲಿ ಪಾಪ ಇತ್ತಾ? ಪಾಪ ಇರಲಿಲ್ಲ. ಲೋಕದಲ್ಲೂ ಪಾಪ ಇರಲಿಲ್ಲ, ಅವನ ಶರೀರದಲ್ಲೂ ಪಾಪ ಇರಲಿಲ್ಲ. ಪಾಪ ಅಂದರೆ ಏನು ಅಂತ ಅವನಿಗೆ ಗೊತ್ತಿತ್ತಾ? ಗೊತ್ತೇ ಇಲ್ಲ. ಆದರೂ ಕೂಡ ಅವನು ಸೈತಾನನ ವಂಚನೆಗೊಳಗಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪನೂ ಇಲ್ಲದೆ ಆ ಆರೋಪನ ಇನ್ನೊಬ್ಬರ ಮೇಲೆ ಹೊರಿಸ್ಕೊಂಡು ಅವನು ಬದುಕಿದ. ಶಾಪಗ್ರಸ್ತ ಜೀವನವನ್ನು ಅವನು ಜೀವಿಸಿದ.
ಹಾಗಾದರೆ ಇದರಿಂದ ಒಂದು ನಮ್ಗೆ ಅರ್ಥ ಆಗುತ್ತೆ ಏನು ಅಂದರೆ, ಪವಿತ್ರಾತ್ಮರು ಇದ್ದರೂ ಕೂಡ ನಾವು ಸೈತಾನನ ವಂಚನೆಗೆ ಒಳಗಾಗ್ತೀವಿ. ಪವಿತ್ರಾತ್ಮ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಹೇಗೆ ಸೈತಾನನ ವಂಚನೆಗೆ ಒಳಗಾಗಲಿಕ್ಕೆ ಸಾಧ್ಯತೆಗಳಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಪವಿತ್ರಾತ್ಮ ಇರುವ ಒಬ್ಬ ಮನುಷ್ಯ ಕೂಡ ಸೈತಾನನ ಸುಳ್ಳಿಗೆ, ಎ ಪರ್ಸನ್ ಕ್ಯಾನ್ ಬಿ ಡಿಸೀವ್ಡ್ even if you have the Holy Spirit also. You can be deceived by Satan even if you have the Holy Spirit in you. ಆದಾಮನಿಂದ ನಮಗೆ ಕಲಿಯುವಂಥ ಪಾಠ ಒಂದನೇದು ಅದು. ಮುಂದೆ ಕಲಿಬೇಕು, ಕಲಿಯೋ ತುಂಬ ಇದೆ. ಅದಲ್ಲ ಸತ್ಯದ ಅರಿವು. ಸತ್ಯದ ಅರಿವಿಗೆ ನಾವು ಬರ್ತಾ ಇದ್ದೀವಿ. ಈಗ ಸತ್ಯದ ಅರಿವಿಗೆ ಬರಲಿಕ್ಕೆ ಇಂಟ್ರಡಕ್ಷನ್ ನಾನು ಹೇಳ್ತಾ ಇರೋದು. ನಾಲೆಡ್ಜ್ ಆಫ್ ದ ಟ್ರೂತ್ ವಿಲ್ ಸೆಟ್ ಅಸ್ ಫ್ರೀ. ಈಗ ನಾಲೆಡ್ಜ್ ಆಫ್ ದ ಟ್ರೂತ್ಗೆ ವಿ ಆರ್ ಎಂಟ್ರಿಂಗ್ ಇನ್ ಟು ದಟ್ ನಾಲೆಡ್ಜ್ ಆಫ್ ದ ಟ್ರೂತ್, ಲೇಯಿಂಗ್ ದ ಫೌಂಡೇಶನ್ ಟು ಎಂಟರ್ ಇನ್ ಟು ದ ಟ್ರೂತ್. ಅಡಿಪಾಯ, ಆ ಸತ್ಯದ ಅರಿವಿಗೆ ಬರಲಿಕ್ಕೆ ಬೇಕಾದ ಅಡಿಪಾಯ ಇದು. ಇದು ನಿಮ್ಮ ತಲೆ ಒಳಗಡೆ ಹೋಯ್ತಾ? ಆದಾಮನು ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟವನಾಗಿದ್ದರು, ಪಾಪ ಇಲ್ಲದೇ ಇರತಕ್ಕಂಥ ಒಂದು ಲೋಕದಲ್ಲಿದ್ದರು, ಅವನಲ್ಲಿ ಪವಿತ್ರಾತ್ಮರಿದ್ದರೂ ಕೂಡ ಅವನು ವಂಚನೆಗೊಳಗಾದ, ಸೈತಾನನ ವಂಚನೆಗೊಳಗಾಗಿ ಪಾಪ ಮಾಡಿದ. ಮಾತ್ರವಲ್ಲ, ಪಶ್ಚಾತ್ತಾಪ ಕೂಡ ಪಡೆದ ಹಾಗೆ ಅವನು ಬದುಕಿ ಶಾಪಗ್ರಸ್ತನ ಜೀವನವನ್ನು ಜೀವಿಸಿದ. ಅದರಿಂದ ಒಂದು ಪಾಠ ನಮಗೂ ನಿಮಗೂ ಅರ್ಥ ಆಗುತ್ತೆ. ನಮ್ಮಲ್ಲಿ ಪವಿತ್ರಾತ್ಮರಿದ್ದರೂ ಕೂಡ, ಪವಿತ್ರಾತ್ಮರಿದ್ದಾರೆ, ವಿಶ್ವಾಸಿಯಲ್ಲಿ ಪವಿತ್ರಾತ್ಮರಿದ್ದಾರೆ, ಅವಿಶ್ವಾಸಿಯಲ್ಲಿ ಇರೋದಿಲ್ಲ. ನೀವು ವಿಶ್ವಾಸಿಗಳಾಗಿದ್ದರೆ, ನಿಜವಾದ ಹೊಸದಾಗಿ ಹುಟ್ಟಿದ ವಿಶ್ವಾಸಿ ಆಗಿದ್ದರೆ ನಮ್ಮಲ್ಲಿ ಪವಿತ್ರಾತ್ಮರಿರ್ತಾರೆ. ಪವಿತ್ರಾತ್ಮರು ಇದ್ದರೂ ಕೂಡ ನಾವು ಸೈತಾನನ ವಂಚನೆಗೆ ಒಳಗಾಗ್ತೀವ ಕೇಳಿದರೆ ಒಳಗಾಗಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಉದಾಹರಣೆ ಆದಾಮ ಒಂದು. ಎರಡನೇದಾಗಿ ಸೈತಾನನ ವಂಚನೆಗೆ ಒಳಗಾಗಿ ಪಾಪ ಮಾಡ್ತೀವ ಕೇಳಿದರೆ ಪಾಪ ಮಾಡಲಿಕ್ಕೆ ಚಾನ್ಸಸ್ ಇದೆ. ಎಷ್ಟು ಚಾನ್ಸ್ ಇದೆ ಅಂದರೆ 99% ಅಲ್ಲ, 100% ಪಾಪ ಮಾಡಿ ದೇವರಿಗೆ ವಿರುದ್ಧವಾಗಿ ಬದುಕಲಿಕ್ಕೆ ಚಾನ್ಸಸ್ ಇದೆ ಪವಿತ್ರಾತ್ಮರು ಇದ್ದರೂ ಕೂಡ. ಮೂರನೇದಾಗಿ ನಮ್ಮಲ್ಲಿ ಪವಿತ್ರಾತ್ಮರು ಇದ್ದು ಸೈತಾನನ ವಂಚನೆಗೊಳಗಾಗುವ ಸಾಧ್ಯತೆ ಇದೆ, ಪಾಪ ಮಾಡುವ ಸಾಧ್ಯತೆ ಇದೆ. ಮಾತ್ರವಲ್ಲ, ದೇವರ ಸಾನ್ನಿಧ್ಯದಿಂದ ಓಡಿ ಹೋಗುವ ಸಾಧ್ಯತೆ ಕೂಡ ಇದೆ. ಮಾತ್ರವಲ್ಲ, ಮಾನಸಾಂತರ ಪಡೆದೇ ದೇವರ ಕಡೆಗೆ ತಿರುಗದೇನೆ ಬದುಕುವಂಥ ಸಾಧ್ಯತೆಗಳು ಕೂಡ ಇದೆ. ಹೇಗೆ ಹೇಳ್ತೀರಿ ಕೇಳಿದರೆ ಅದಕ್ಕೆಲ್ಲ ಬೇಕಾದಷ್ಟು ಎವಿಡೆನ್ಸ್ ಇದೆ. ಪೌಲರು ಬರೆದ ಪತ್ರಿಕೆಗಳೇ ಸಾಕು. ಆ ಪತ್ರಿಕೆಗಳಲ್ಲಿ ಪೌಲರು ಯಾಕೆ ಅಷ್ಟೊಂದು ಕ್ರೈಸ್ತ ವಿಶ್ವಾಸಿಗಳನ್ನು ಖಂಡಿಸಿ ಅವರು ಅನೇಕ ವಿಷಯಗಳನ್ನು ಬರೆದಿದ್ದಾರೆ. ಇದೆಲ್ಲ ಬರೆದಿರೋದು ಪವಿತ್ರಾತ್ಮ ಇರತಕ್ಕಂಥ ವಿಶ್ವಾಸಿಗಳಿಗೆ ಬರೆದಿದ್ದಾರೆ. ಹಾಗಾದರೆ ಒಬ್ಬ ಮನುಷ್ಯ ತಪ್ಪಿ ಹೋಗುವ ಸಾಧ್ಯತೆ ಇದೆ ಎಂದು ಅರ್ಥ. ಹಾಗಾದರೆ ಈಗೇನು ಮಾಡಬೇಕು? ಪವಿತ್ರಾತ್ಮ ಇದ್ದು ನಾವು ಸೈತಾನನ ವಂಚನೆಗೊಳಗಾಗುವ ಸಾಧ್ಯತೆ ಇದೆ. ಇವನ್ ದೋ ವಿ ಹ್ಯಾವ್ ದ ಹೋಲಿ ಸ್ಪಿರಿಟ್, ವಿ ಕ್ಯಾನ್ ಬಿ ಡಿಸೀವ್ಡ್. ಪಾಸಿಬಿಲಿಟೀಸ್ ದೇರ್ ಅಲ್ವಾ? ವಿ ಕ್ಯಾನ್ ಕಮಿಟ್ ಸಿನ್. ನಾವು ಪಾಪ ಮಾಡ್ಬೋದು, ಮಾಡಬೇಕು ಅಂತಲ್ಲ ಹೇಳ್ತಾ ಇರೋದು, ಮಾಡೋ ಸಾಧ್ಯತೆ ಇದೆ. ವಿ ಕ್ಯಾನ್, ಸಾಧ್ಯತೆ ಇದೆ, ಮಾಡಲಿಕ್ಕಾಗುತ್ತೆ. ಆ್ಯಂಡ್ ವಿ ಕ್ಯಾನ್ ಲಿವ್ ವಿತೌಟ್ ರಿಪೆಂಟಿಂಗ್, ಟರ್ನಿಂಗ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ತಿರುಗದೇನೆ ನಮ್ಮದೇ ಸರಿ ಅಂತ ಸಮರ್ಥನೆ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಆರೋಪ ಹೇಳಿಕೊಂಡು ಬದುಕಲಿಕ್ಕಾಗುತ್ತಾ ಕೇಳಿದ್ರೆ ಆಗುತ್ತೆ. ಅದಕ್ಕೆ ಪ್ಲಸ್ ಒಂದಿಷ್ಟು ಪ್ರಾರ್ಥನೆಗಳನ್ನೂ ಮಾಡ್ಕೊಂಡು ಬದುಕ್ಬೋದು. ಯಾವ ರೀತಿಯಲ್ಲಿ ಕೇಳಿದರೆ, ಆದಾಮನು ತನ್ನ ನಗ್ನತೆಯನ್ನು ಮುಚ್ಕೊಳ್ಳಿಕ್ಕೆ ಅಂಜೂರದ ಎಲೆಗಳನ್ನು ಸುತ್ತಕೊಂಡ ಹಾಗೆ ನಾವು ಕೂಡ ಕೆಲವೊಂದು ಉಪವಾಸ, ಪ್ರಾರ್ಥನೆ, ದಾನ ಧರ್ಮ, ಅದು ಇದು ಎಂಬ ಅಂಜೂರದ ಎಲೆಗಳನ್ನ ಸುತ್ತಕೊಂಡು ಬದುಕ್ತೀವಿ ಕವರ್ ಮಾಡಲಿಕ್ಕೆ. ಏನು ಕವರ್ ಮಾಡಿದ್ರು, ಎಷ್ಟು ಕವರ್ ಮಾಡಿದ್ರು ನಾವು ದೇವ್ರನ್ನ ಮೆಚ್ಚಿಸ್ಲಿಕ್ಕಾಗಲ್ಲ, ದೇವ್ರ ಸಂಬಂಧಕ್ಕೆ ಬರಲಿಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ಅನೇಕರಿದ್ದೀವಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ ಕೇಳಿದರೆ ಖಂಡಿತವಾಗಲೂ ಪರಿಹಾರ ಇದೆ. ಅದು ಏನು ಅಂದರೆ, ಆದಾಮನಿಗೆ ಕೂಡ ಸಿಗದಂತಹ ಒಂದು ದೊಡ್ಡ ಒಂದು ಸೌಭಾಗ್ಯವನ್ನು ನಮಗೆ ದೇವರಿಟ್ಟಿದ್ದಾರೆ. ಆದಾಮನಿಗೆ ಸಿಗದಂಥ ಸೌಭಾಗ್ಯ, ಆದಾಮನಿಗೆ ಸಿಗದ ಸೌಭಾಗ್ಯ ನಮಗೇನು ಇಟ್ಟಿದ್ದಾರೆ ಕೇಳಿದರೆ, ರೈಚಸ್ನೆಸ್ ಆಫ್ ಗಾಡ್, ದೇವರ ನೀತಿವಂತಿಕೆ. ದೇವರ ನೀತಿ ಅವನಿಗೆ ಪ್ರಕಟ ಆಗಲಿಲ್ಲ. ದಿಸ್ ರೈಚಸ್ನೆಸ್ ಆಫ್ ಗಾಡ್ ವಾಸ್ ನಾಟ್ ರಿವೀಲ್ಡ್ ಟು ಆಡಮ್. He was created in the likeness and image of God. Holy Spirit was in his body, physical body.
ಅವನ ಶರೀರದಲ್ಲಿ, ಆ ಭೌತಿಕವಾದ ಶರೀರದಲ್ಲಿ, ಮಣ್ಣಿನ ದೇಹದ ಒಳಗಡೆ ದೇವರ ಆತ್ಮರು ವಾಸವಾಗಿದ್ದರು. ಆದರೆ ಅವನ ಹೃದಯದಲ್ಲಿ, ಇನ್ ಹಿಸ್ ಸೋಲ್, ಅವನ ಹೃದಯದಲ್ಲಿ, ಅವನ ಮನಸ್ಸಿನಲ್ಲಿ ಅವನಿಗೆ ಪ್ರಕಟ ಆಗಲಿಲ್ಲ. ಯಾರ ಪ್ರಕಟಣೆ ಆಗಲಿಲ್ಲ? ಕ್ರಿಸ್ತನ ಪ್ರಕಟಣೆ ಆಗಲಿಲ್ಲ. ಕ್ರೈಸ್ಟ್ ವಾಸ್ ನಾಟ್ ರಿವೀಲ್ಡ್ ಇನ್ ಹಿಸ್ ಮೈಂಡ್, ಇನ್ ಹಿಸ್ ಹಾರ್ಟ್. ಅವನ ಹೃದಯದಲ್ಲಿ ಕ್ರಿಸ್ತನ ಪ್ರಕಟಣೆ ಆಗಲಿಲ್ಲ. ಅದರಿಂದನೇ ಪೌಲರು ತಮ್ಮ ಪತ್ರಿಕೆಯಲ್ಲಿ ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟಿದ ಮೇಲೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾಸ್ನಾನ ಪಡ್ಕೊಂಡು ಪವಿತ್ರಾತ್ಮನ ಪಡ್ಕೊಳ್ತಾನೆ, ಅದು ಮುಗಿದೋಯ್ತು. ಅದಾದಮೇಲೆ ಕ್ರಿಸ್ತನ ಪ್ರಕಟಣೆ ಅವನಿಗೆ ಆಗಬೇಕು. ಒಬ್ಬ ಮನುಷ್ಯನಲ್ಲಿ ಎಲ್ಲಿವರೆಗೆ ಕ್ರಿಸ್ತನ ಪ್ರಕಟಣೆ ಆಗೋದಿಲ್ವೋ ಅಲ್ಲಿಯವರೆಗೂ ಅವನ ಜೀವನ ಮಹಿಮೆ ಉಳ್ಳ ಜೀವನ ಆಗೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ this is not revealed, this means Christ is not revealed to a person who has received the Holy Spirit, that person cannot glorify God in his body. It's very clear. ಪವಿತ್ರಾತ್ಮರನ್ನು ಪಡೆದುಕೊಂಡಂಥ ಒಬ್ಬ ಕ್ರೈಸ್ತ ವಿಶ್ವಾಸಿ, ಈಗ ನೀವು ನಂಬ್ತೀರಿ ನಿಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ ಅಂತ, ಒಳ್ಳೆಯದೇ, ನಿಮ್ಮ ನಂಬಿಕೆ ಒಳ್ಳೆಯದೇ, ಪವಿತ್ರಾತ್ಮರು ಇರಲಿ, ಆಯಿತಾ. ಆದರೆ ಪವಿತ್ರಾತ್ಮ ನಿಮ್ಮಲ್ಲಿ ಇದ್ದ ಮಾತ್ರಕ್ಕೆ ನೀವು ದೇವರನ್ನ ಮಹಿಮೆ ಪಡಿಸ್ತಾ ಬದುಕ್ತೀರಾ ಕೇಳಿದರೆ ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹೇಗೆ ಹೇಳ್ತೀರಾ ಕೇಳಿದರೆ, ಬೆಸ್ಟ್ ಎಕ್ಸಾಂಪಲ್ ಆದಾಮ. ಇನ್ನೂ ಎಕ್ಸಾಂಪಲ್ ಬೇಕಾ ಕೇಳಿದರೆ ಇವತ್ತಿನ ಅನೇಕ ಕ್ರೈಸ್ತರು, ಪವಿತ್ರಾತ್ಮರನ್ನ ಪಡ್ಕೊಂಡಿರ್ತಕ್ಕಂಥ ಕ್ರೈಸ್ತ ವಿಶ್ವಾಸಿಗಳು, ಮಹಿಮೆ ಪಡಿಸ್ತಾ ಬದುಕ್ತಾ ಇರೋರು ಅನೇಕರಿದ್ದಾರೆ. ಅವ್ರ ಬಗ್ಗೆ ಅಲ್ಲ, ಮಹಿಮೆ ಪಡಿಸದೇ ಬದುಕ್ತಾ ಇರುವವರು, ದೇವರನ್ನು ಮಹಿಮೆ ಪಡಿಸದೇ ಬದುಕ್ತಾ ಇರುವವರು, ಅಂದರೆ ಚರ್ಚಿಗೆ ಹೋಗದೇ ಇರುವವರು, ಹಲ್ಲೆಲ್ಲೂಯ್ಯ ಹೇಳದೇ ಇರೋರು, ಮಹಿಮೆ ಹಾಡು ಹಾಡದೇ ಇರೋರು ಅಂತ ಅಲ್ಲ ನಾನು ಹೇಳ್ತಿರೋದು. ಜೀವನದ ಮುಖಾಂತರ, ಜೀವಿತದ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗುವ ಜೀವನವನ್ನು ಜೀವಿಸದೇ ಇರುವ ಎಷ್ಟೋ ಜನರಿದ್ದಾರೆ. ಯಾಕೆ ಆಗ್ತಾ ಇಲ್ಲ ಅಂದರೆ, ದಿಸ್ ಇಸ್ ನಾಟ್ ರಿವೀಲ್ಡ್ ಟು ದೆಮ್, ಕ್ರೈಸ್ಟ್ ಈಸ್ ನಾಟ್ ರಿವೀಲ್ಡ್ ಟು ದೆಮ್. ಯುಗ ಯುಗಾಂತರಗಳಿಂದಲೂ ತಲಾಂತರಗಳಿಂದಲೂ ನಿಗೂಢವಾದ ರಹಸ್ಯ ಯೇಸು. ಆ ಯೇಸು ದೇವರ ವಾಕ್ಯವಾಗಿದ್ದ ಯೇಸುವಿನ ಪ್ರಕಟಣೆ ಯಾರ ಒಳಗಡೆ ಆಗಿದೆಯೋ ಅವರಿಗೆ ಮಾತ್ರವೇ ಅವರ ಒಳಗಡೆ ಇರ್ತಕ್ಕಂಥ ಪವಿತ್ರಾತ್ಮನ ಶಕ್ತಿಯಿಂದ ದೇವರನ್ನ ಮಹಿಮೆ ಪಡಿಸ್ತಾ ಬದುಕಲಿಕ್ಕಾಗ್ತದೆ. ಇಫ್ ಕ್ರೈಸ್ಟ್ ಈಸ್ ರಿವೀಲ್ಡ್ ಇನ್ ಯುವರ್ ಹಾರ್ಟ್, ಯು ಕ್ಯಾನ್ ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ ಬೈ ದ ಹೋಲಿ ಸ್ಪಿರಿಟ್ ಡ್ವೆಲ್ಲಿಂಗ್ ಇನ್ ಯು. ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ ಯು. ನಮ್ಮಲ್ಲಿ ಪರಿಶುದ್ಧಾತ್ಮರಿದ್ದಾರೆ ನಿಜ, ಆದರೆ ಪವಿತ್ರಾತ್ಮರಿದ್ದರೂ ಕೂಡ ಕ್ರಿಸ್ತ ಯೇಸುವಿನ ಪ್ರಕಟಣೆ ಆಗದೇ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಜೀವನಕ್ಕೂ ಸೈತಾನನ ಜೀವನಕ್ಕೂ ಅಥವಾ ಸೈತಾನನಿಗೂ ಏನು ದೊಡ್ಡ ವ್ಯತ್ಯಾಸ ಇರೋದಿಲ್ಲ. ಹೊರಗಡೆ ನೋಡುವಾಗ ಒಂದೇನೇ ಇರುತ್ತೆ. ಪೌಲರು ಹೇಳ್ತಾರಲ್ವ ಕೊರಿಂಥದ ಸಭೆಗೆ, ಏನು ಹೇಳ್ತಾರೆ? ನೀವು ಈ ರೀತಿ ಕಚ್ಚಾಡ್ತಾ ಇದ್ದೀರಲ್ವಾ, ಹೊಟ್ಟೆ ಕಿಚ್ಚು, ವ್ಯಭಿಚಾರ, ಅನೈತಿಕತೆ, ವಿಗ್ರಹಾರಾಧನೆ, ಎಲ್ಲ ಥರದ ಕುಡುಕುತನ, ಎಲ್ಲ ಕೆಟ್ಟತನ ನಿಮ್ಮಲ್ಲಿ ಇನ್ನೂ ಇದೆ. ಪವಿತ್ರಾತ್ಮ ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಪವಿತ್ರಾತ್ಮರು ಇದ್ದರೂ ಕೂಡ ನಿಮ್ಮಲ್ಲಿ ಜೀವನ ಚೇಂಜ್ ಆಗ್ತಾ ಇಲ್ವಲ್ಲ. ಯುವರ್ ಲೈಫ್ ಈಸ್ ನಾಟ್ ಟ್ರಾನ್ಸ್ಫಾರ್ಮ್ಡ್, ದೆರ್ ಈಸ್ ನೋ ಟ್ರಾನ್ಸ್ಫಾರ್ಮೇಷನ್ ಈಸ್ ಟೇಕಿಂಗ್ ಪ್ಲೇಸ್. ರೂಪಾಂತರ ಹೊಂದ್ತಾ ಇಲ್ಲ, ಜೀವಿತದಲ್ಲಿ ಏನೂ ರೂಪಾಂತರ ಆಗ್ತಾ ಇಲ್ಲ. ಸಭೆಗೆ ಬರ್ತಾ ಇದ್ದೀರಿ, ರೊಟ್ಟಿ ಮುರಿಯುವಂಥ ಈ ಸಂಸ್ಕಾರ ಅಥವಾ ಈ ಒಂದು ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ, ಆದರೆ ನಿಮ್ಮಲ್ಲಿ ಕಚ್ಚಾಟ ಇಲ್ವಾ? ಸ್ವಾರ್ಥ ಇಲ್ವಾ? ವಿಗ್ರಹಾರಾಧನೆ ಇಲ್ವಾ? ಮಾಟ ಮಂತ್ರ ಇಲ್ವಾ? ಹಗೆತನ ಇಲ್ವಾ? ಅನೈತಿಕ ಸಂಬಂಧಗಳಿಲ್ವಾ? ಇದೆಲ್ಲ ಇದೆ, ಇದೆಲ್ಲ ಇದೆ ಜೀವನದಲ್ಲಿ. ಪ್ಲಸ್ ನೀವು ಕ್ರೈಸ್ತ ವಿಶ್ವಾಸಿಗಳಾಗಿದ್ದೀರಿ, ಈಗ ಕ್ರೈಸ್ತ ಸಭೆಯಲ್ಲಿ ಒಂದು ಅಂಗವಾಗಿದ್ದೀರಿ. ರೂಪಾಂತರ ಇಲ್ಲ ಜೀವನದಲ್ಲಿ, ನವೀಕರಣ ಇಲ್ಲ ಜೀವನದಲ್ಲಿ. ವೈ ದೆರ್ ಈಸ್ ನೋ ಟ್ರಾನ್ಸ್ಫಾರ್ಮೇಷನ್? ನೀವು ಥಿಂಕ್ ಮಾಡಬೇಕು. ಐ ಆಮ್ ಕ್ರಿಶ್ಚಿಯನ್ ಫಾರ್ 20 years, 30 years, 40 years, 70 years, 90 years. ಸಾಯೋದ್ರೊಳಗಡೆ ಟ್ರಾನ್ಸ್ಫಾರ್ಮೇಷನ್ ಪಡ್ಕೊಳ್ಳಿ. ಎಷ್ಟು ವರ್ಷದಿಂದ ನಾನು ಕ್ರೈಸ್ತನಾಗಿದ್ದೀನಿ? 15 ವರ್ಷದಿಂದ, 20 ವರ್ಷದಿಂದ, 40, 50, 60, 70, 90, 95. ವಾಟ್ ಈಸ್ ದ ಯೂಸ್ ಇಫ್ ದೆರ್ ಇಸ್ ನೋ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್? ಜೀವಿತದಲ್ಲಿ ರೂಪಾಂತರ ಇಲ್ಲದೆ ಇದ್ದರೆ, ಯಾವುದೇ ರೀತಿಯ ಒಂದು ನವೀಕರಣ, ಪರಿವರ್ತನೆ, ಕ್ರಿಸ್ತ ಯೇಸು ಪ್ರಕಟ ಆಗದೇ ಇದ್ದರೆ ನಿನ್ನ ಜೀವಿತದ ಮುಖಾಂತರ, ವಾಟ್ ಈಸ್ ದ ಯೂಸ್ ಆಫ್ ಬೀಯಿಂಗ್ ಎ ಕ್ರಿಶ್ಚಿಯನ್ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್ ಇನ್ ಯು? ನಿನ್ನೊಳಗಡೆ ಪರಿಶುದ್ಧಾತ್ಮರನ್ನು ಪಡ್ಕೊಂಡು ಕ್ರೈಸ್ತನಾಗಿದ್ದು ಕ್ರೈಸ್ತ ಆಚಾರ ವಿಚಾರಗಳನ್ನು, ಬಾಹ್ಯಾಚರಣೆಗಳನ್ನು, ಸಂಪ್ರದಾಯಗಳನ್ನು, ಸಂಸ್ಕಾರಗಳನ್ನು ಮಾತ್ರ ಮಾಡ್ತಾ ಬದುಕಿ ಜೀವಿತದಲ್ಲಿ ರೂಪಾಂತರ ಇಲ್ಲದೆ ಇದ್ದರೆ, ಇಫ್ ಲೈಫ್ ಈಸ್ ನಾಟ್ ಟ್ರಾನ್ಸ್ಫಾರ್ಮ್ಡ್, ಜೀವನದಲ್ಲಿ ರೂಪಾಂತರ ಇಲ್ಲದೆ ಇದ್ದರೆ, ಪರಿವರ್ತನೆ ಇಲ್ಲದೆ ಇದ್ದರೆ, ದೇವರ ಮಹಿಮೆಗಾಗಿ ಬದುಕುವ ಒಂದು ಜೀವನ ನಿನಗಿನ್ನೂ ಆಗದೇ ಇದ್ದರೆ, ನಿನ್ನ ಬದುಕಿ ಏನು ಪ್ರಯೋಜನ ಆಯಿತು?
ಯಾಕೆ ಇಲ್ಲ ಅಂದರೆ, ವೈ ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಇಸ್ ಬಿಕಾಸ್ ಕ್ರೈಸ್ಟ್ ಈಸ್ ನಾಟ್ ರಿವೀಲ್ಡ್ ಇನ್ ಯುವರ್ ಹಾರ್ಟ್. ಜೀಸಸ್ ಕ್ರೈಸ್ಟ್, ದ ಹೋಪ್ ಆಫ್ ಗ್ಲೋರಿ, ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತನು ನಿನ್ನ ಒಳಗಡೆ, ನಿನ್ನ ಹೃದಯದಲ್ಲಿ ಪ್ರಕಟ ಆಗಿಲ್ಲ. ಅಥವಾ ದೇವರ ನೀತಿ, ರೈಚಸ್ನೆಸ್ ಆಫ್ ಗಾಡ್ ಈಸ್ ನಾಟ್ ರಿವೀಲ್ಡ್ ಇನ್ ಮೈ ಹಾರ್ಟ್. ದಟ್ ಈಸ್ ದ ರೀಸನ್ ಐ ಆಮ್ ನಾಟ್ ಏಬಲ್ ಟು ಗ್ಲೋರಿಫೈ ಗಾಡ್ ಇನ್ ಮೈ ಬಾಡಿ ಆರ್ ಥ್ರೂ ಮೈ ಬಾಡಿ, ಥ್ರೂ ಮೈ ಲೈಫ್. ನನ್ನ ಜೀವಿತದಲ್ಲಿ ನನ್ನ ದೇಹದ ಮುಖಾಂತರ ದೇವರಿಗೆ ಮಹಿಮೆ ಆಗುವ ಒಂದು ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗದೇ ಇರಲಿಕ್ಕೆ ಕಾರಣ ಏನು ಅಂದರೆ ಇದೇ ಕಾರಣ. ಆದರೆ ಕ್ರಿಸ್ತನ ಪ್ರಕಟಣೆ ಯಾರಿಗಾಗಿದೆಯೋ, ಖಂಡಿತವಾಗಲೂ ಸೈತಾನನು ನಿಮ್ಮಂಗೆ ವಂಚನೆ ಮಾಡಲಿಕ್ಕೆ ಬಂದಾಗ ಯು ಕ್ಯಾನ್ ಓವರ್ಕಮ್ ದ ಡಿಸೆಪ್ಷನ್ ಆಫ್ ಸೈಟನ್ ಬೈ ದ್ಯಾಟ್ ಟ್ರೂತ್. ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನ ಪ್ರಕಟಣೆ ಇದೆಯಲ್ವಾ, ಅದರ ಮುಖಾಂತರವಾಗಿ ನಿನಗೇನು ಮಾಡ್ಬೋದು, ಸೈತಾನನ ಕುತಂತ್ರವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಆದಾಮನಿಗೆ ಈ ಪ್ರಕಟಣೆ ಒಳಗಡೆ ಇರಲಿಲ್ಲ. ಇದೇನು ನಾನೊಂದು ಡಾಕ್ಟ್ರಿನಾಗಿ ಹೇಳ್ತಾ ಇರೋದಲ್ಲ, ಹೊಸ ಒಡಂಬಡಿಕೆಯ ಆಧಾರದಲ್ಲಿ ಹೇಳ್ತಾ ಇರೋದು. ಅದು ನಮಗಾಗಿ ದೇವರಿಟ್ಟಿದ್ದಾರೆ, ನಮಗಾಗಿಟ್ಟರು. ನಾವು ಸೌಭಾಗ್ಯ ಇದು. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಮಗೆ ದೇವರಿಟ್ಟಿರೋದು ಇದು ನಮ್ಮ ಸೌಭಾಗ್ಯ. ಆದಾಮನನ್ನು ದೂಷಣೆ ಮಾಡಲಿಕ್ಕೆ ಹೇಳ್ತಾ ಇರೋದಲ್ಲ, ಆದಾಮನನ್ನೊಂದು ಎಕ್ಸಾಂಪಲ್ ಆಗಿ ನಮಗೋಸ್ಕರ ದೇವರು ಇಟ್ಟಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೆ ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ. ಜೀವಿಸಲಿಕ್ಕೆ ಸಾಧ್ಯನ ಕೇಳಿದರೆ ಖಂಡಿತವಾಗಲೂ ಸಾಧ್ಯ. ಮಾತ್ರ ಅಲ್ಲ, ಒಂದು ವೇಳೆ ಸೈತಾನನ ವಂಚನೆಗೊಳಗಾಗಿ ಒಂದು ಪಾಪ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಪಾಪ ಮಾಡಿದ ತಕ್ಷಣ ನಾವು ಆ ಪಾಪವನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡಲ್ಲ. ಮುಚ್ಕೊಳ್ಳೋದಂದ್ರೆ ಯಾವ ಥರ? ಅವ್ರು ಹೆಂಗೆ ಮುಚ್ಕೊಂಡ್ರು? ಅಂಜೂರದ ಎಲೆ ತೆಗೆದು ಉಟ್ಕೊಂಡ್ರು. ನಾವು ಪಾಪ ಮುಚ್ಕೊಳ್ಳೋ ಪ್ರಯತ್ನ ಅಂದ್ರೇನು? ಯಾವುದೋ ಒಂದು ಕಾರ್ಯ ಮಾಡಿ ಪಾಪ ಮಾಡಿದ್ದಕ್ಕೆ ಪರಿಹಾರ ಮಾಡಲಿಕ್ಕೆ ಹೋಗಲ್ಲ ನಾವು. ಬದಲಾಗಿ ಏನು ಮಾಡ್ತೀವಿ? ಪಾಪವನ್ನು ಒಪ್ಪಿಕೊಳ್ಳುವ ಕಾರ್ಯ ಮಾಡ್ತೀವಿ. ದೇವರ ಮುಂದೆ ಬಂದು ನಮ್ಮ ಪಾಪಗಳನ್ನು ಹೇಳ್ತೀವಿ, ಪಾಪಗಳನ್ನ ಒಪ್ಕೊಳ್ತೀವಿ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡ್ತೀವಿ, ಕಣ್ಣೀರು ಸುರಿಸ್ತೀವಿ. ದೇವರೇ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಅಪ್ಪ, ಐ ಆಮ್ ಸಾರಿ, ನಿನ್ನ ಮಗ ಎನ್ನಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲಪ್ಪ ಎಂದು ದೇವರ ಮುಂದೆ ತಗ್ಗಿಸಿಕೊಳ್ಳುವ ಆ ಒಂದು ಕೃಪೆ ನಮಗೆ ಸಿಗ್ತದೆ. ಯಾವಾಗ? ಕ್ರಿಸ್ತನ ಪ್ರಕಟಣೆ ನಮ್ಮ ಹೃದಯದಲ್ಲಿ ಆದರೆ ಮಾತ್ರನೇ. ಕ್ರಿಸ್ತನ ಪ್ರಕಟಣೆ ಆಗದೇ ಇದ್ದರೆ ನಮ್ಮ ಪಾಪವನ್ನು ಮರೆ ಮಾಡಲಿಕ್ಕೆ ಅಥವಾ ಪರಿಹಾರ ಮಾಡಲಿಕ್ಕೆ, ಮುಚ್ಕೊಳ್ಳಿಕ್ಕೋಸ್ಕರ ನಾವೇ ಏನಾದರೂ ಒಂದು ಜಡ ಕರ್ಮವನ್ನು ಮಾಡ್ತೀವಿ, ಬಾಹ್ಯವಾದ ಕಾರ್ಯವನ್ನು ಮಾಡ್ತೀವಿ, ಏನೋ ಒಂದು ನಮ್ಮದೇ ಆದ ರೀತಿಯಲ್ಲಿ ಧಾರ್ಮಿಕವಾದ ಒಂದು ಕಾರ್ಯವನ್ನು ಮಾಡ್ತೀವಿ. ಆದರೆ ಒಂದು ವೇಳೆ ಕ್ರಿಸ್ತನ ಪ್ರಕಟಣೆ ನನ್ನೊಳಗಡೆ ಆದರೆ ಸೈತಾನನ ವಂಚನೆಯನ್ನು ಅರಿತುಕೊಳ್ಳಲಿಕ್ಕೆ ಬೇಕಾದ ಜ್ಞಾನ ಅದರಿಂದ ನನಗೆ ಸಿಗುತ್ತೆ. ಒಂದು ವೇಳೆ ಅಲ್ಲಿ ಫೇಲ್ ಆದೆ ಅಂತ ಇಟ್ಕೊಳ್ಳಿ, ದೇವರಿಗೆ ವಿರುದ್ಧವಾಗಿ ನಾನು ತಪ್ಪು ಮಾಡ್ತೀನಿ, ಪಾಪ ಮಾಡಿದರೂ ಕೂಡ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಯಾರೂ ಬಂದು ನನಗೆ ಹೇಳೋದು ಬೇಕಾಗಿಲ್ಲ. ಯಾರು ಬಂದು ನೀನು ಪಾಪ ಮಾಡಿದ್ಯಾ, ನೀನು ನರಕಕ್ಕೆ ಹೋಗ್ತೀಯಾ, ಪಾಪ ಮಾಡಿದ್ಯಾ, ದೇವರಿಗೆ ತುಂಬ ಬೇಜಾರಾಗಿದೆ ಅಂತ ಯಾರೂ ಹೇಳೋ ಅವಶ್ಯಕತೆ ಇಲ್ಲ. ನಿನ್ನೊಳಗಡೆ ಪ್ರಕಟವಾಗಿರ್ತಕ್ಕಂಥ ಕ್ರಿಸ್ತ, ಆ ಕ್ರಿಸ್ತನ ಪ್ರಕಟಣೆ, ಆ ದೇವರ ನೀತಿವಂತಿಕೆ ನಿನ್ನನ್ನು ವಾಪಸ್ ಕರ್ಕೊಂಡು ಬರುತ್ತದೆ, ಮಾನಸಾಂತರಕ್ಕೆ ಕರ್ಕೊಂಡು ಬರುತ್ತೆ. ಆದ್ದರಿಂದನೇ ಪೌಲರ ಪತ್ರಿಕೆಗಳಲ್ಲೆಲ್ಲ ಈ ದೇವರ ನೀತಿವಂತಿಕೆಯನ್ನು ಅವರು ಬೋಧನೆ ಮಾಡ್ತಾ ಇದ್ದಿದ್ದು. ರೈಚಸ್ನೆಸ್ ಆಫ್ ಕ್ರೈಸ್ಟ್, ವಾಟ್ ಹಿ ಪ್ರೀಚ್ಡ್ ವಾಸ್ ಕ್ರೈಸ್ಟ್ ಕ್ರೂಸಿಫೈಡ್, ನಥಿಂಗ್ ಎಲ್ಸ್. ಪೌಲರ ಬೋಧನೆ ಏನಾಗಿತ್ತು ಗೊತ್ತಾ? ಪೌಲರು ಯಾರ್ದು ಕಥೆ ಹೇಳಲಿಲ್ಲ, ಏನು ಹೇಳಲಿಲ್ಲ. ಅವರ ಬೋಧನೆ ಒಂದೇ. ಅವರ ಬೋಧನೆ ವಿಷಯ ಏನು ಕೇಳಿದರೆ ಕ್ರೈಸ್ಟ್ ಕ್ರೂಸಿಫೈಡ್, ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸು, ಅಷ್ಟೇ, ಬೇರೆ ಏನೂ ಇಲ್ಲ. ನಮ್ಮ ಬೋಧನೆ ಏನು? ಅದು ಬಿಟ್ಟು ಬಾಕಿ ಎಲ್ಲ ನಾವು ಬೋಧನೆ ಮಾಡ್ತೀವಿ. ಅದೊಂದು ಬಿಟ್ಟು ಬಾಕಿ ಎಲ್ಲ ನಾವು ಬೋಧನೆ ಮಾಡ್ತೀವಿ. ಯೂಸ್ಲೆಸ್ ಆಗಿದೆ ಎಲ್ಲದು. ನಿಜವಾಗೊಬ್ಬ ಮನುಷ್ಯ ಸಾಕ್ಷಿಯಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಅವನಲ್ಲಿ ಪರಿಶುದ್ಧಾತ್ಮ ಇರಬೇಕು. ಇದ್ದ ಮಾತ್ರಕ್ಕೆ ಸಾಧ್ಯ ಆಗೋದಿಲ್ಲ. ಅವನ ಒಳಗಡೆ ಕ್ರಿಸ್ತನ ಪ್ರಕಟಣೆ ಆಗಬೇಕು. ಯಾರ ಪ್ರಕಟಣೆ ಆಗಬೇಕು? ಕ್ರಿಸ್ತನ ಪ್ರಕಟಣೆ ಆಗಬೇಕು. ಯೇಸು ಕ್ರಿಸ್ತನ ಪ್ರಕಟಣೆ, ಅರಿವು ಅವನ ಒಳಗಡೆ ಆಗಬೇಕು. ಆದ್ದರಿಂದನೇ ಪೇತ್ರನು ಬರೆದ 2ನೇ ಪತ್ರಿಕೆ, 2 Peter ಚಾಪ್ಟರ್ 1 verse 3 ನಾವು ಓದ್ತೀವಿ. 2 Peter, ಪೇತ್ರನು ಬರೆದ 2ನೇ ಪತ್ರಿಕೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗದೇ ಇದ್ದರೆ ದಯವಿಟ್ಟು ಕೇಳಬೇಕಾಯ್ತಾ? ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಅಂತ ನೀವು ಗಮನ ಇಟ್ಟು ಆಲಿಸೋದಾದರೆ ಖಂಡಿತವಾಗಲೂ ಎಂಥವರಿಗೂ ಅರ್ಥ ಆಗುತ್ತೆ. ಶತದಡ್ರಿಗೂ ಅರ್ಥ ಆಗುತ್ತೆ, ಕ್ರೈಸ್ತರಲ್ಲದೆ ಇದ್ದವರಿಗೂ ಅರ್ಥ ಆಗುತ್ತೆ, ಏನೂ ಗೊತ್ತಿಲ್ಲದಿದ್ದವರಿಗೂ ಅರ್ಥ ಆಗುತ್ತೆ.
ಆದರೆ ನೀವು ಮನಸ್ಸು ಕೊಡದೇ ಇದ್ದರೆ ನಿಮಗೇನೂ ಅರ್ಥ ಆಗಲ್ಲ, ಅದು ತಪ್ಪು ನಿಮ್ಮದಾಗಿರುತ್ತೆ. ಆದ್ದರಿಂದ ಮನಸ್ಸು ಕೊಟ್ಟು ಕೇಳುವುದಾದರೆ ಖಂಡಿತವಾಗಲೂ ನಮಗೆಲ್ಲರಿಗೂ ಕೂಡ ಅರ್ಥ ಆಗುವಂಥ ಸತ್ಯಗಳೇ. ಓಕೆ, ನಾವು ವಿ ಎಂಟರ್ಡ್ ಇನ್ ಟು ದ ಟ್ರೂತ್. ಓಕೆ, ಈ ಸತ್ಯದ ಅರಿವು ನಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಈ ಸತ್ಯದ ಅರಿವು ನಿಮ್ಮೊಳಗಡೆ ಆದಾಗ ಖಂಡಿತವಾಗಲೂ ಆ ಸ್ವಾತಂತ್ರ್ಯ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ. ತಮ್ಮ ಸ್ವಂತ 2 Peter chapter 1 verse 3. ಓಕೆ, 2 ದೇವರಿಂದ ಕರೆ ಮತ್ತು ಆಯ್ಕೆ ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಅವರನ್ನು ಅರಿತುಕೊಳ್ಳುವುದರ ಮೂಲಕ ಅಂಡರ್ಲೈನ್ ಮಾಡ್ಕೊಳ್ಳಿ, ಆಯ್ತಾ? ವೆರಿ ಇಂಪಾರ್ಟೆಂಟ್ ಫ್ರೇಸ್ ಇನ್ ದ್ಯಾಟ್ ವರ್ಡ್. ಓಕೆ, ತುಂಬ ಮುಖ್ಯವಾದ ಒಂದು ವಾಕ್ಯ. ಆ ವಾಕ್ಯದಲ್ಲಿ ವಾಕ್ಯ ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. ಅವರನ್ನು ಅರಿತುಕೊಳ್ಳುವುದರ ಮೂಲಕ. ಹೇಳಿ ನೋಡೋಣ. ಅವರನ್ನು ಅರಿತುಕೊಳ್ಳುವುದರ ಮೂಲಕ. ಹಲ್ಲೆಲೂಯಾ ಹೇಳೋದ್ರ ಮೂಲಕ ಅಲ್ಲ, ಪ್ರಾರ್ಥನೆ ಮಾಡೋದ್ರ ಮೂಲಕ ಅಲ್ಲ, ಇನ್ಯಾವುದರ ಮೂಲಕನೂ ಅಲ್ಲ, ಹಾಡೋದ್ರ ಮೂಲಕನೂ ಅಲ್ಲ, ಸ್ತುತಿಸುವುದರ ಮೂಲಕನೂ ಅಲ್ಲ, ಅವರ ನಾಮ ಯೇಸು 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 ಅಂತ ಹೇಳ್ತಾ ಕೂತ್ಕೊಳ್ಳೋದ್ರ ಮೂಲಕನೂ ಅಲ್ಲ, ಅವರನ್ನು ಅರಿತುಕೊಳ್ಳುವುದರ ಮೂಲಕ. ಹೇಳಿ ನೋಡೋಣ. ಇಲ್ಲಿ ನೀವು ಪಾಸ್ ಆಗಿಲ್ಲ ಅಂದರೆ ದೊಡ್ಡ ಒಂದು 8 ಮಾರ್ಕ್ ಹಾಕೋಬಿಡಿ ನಿಮ್ಮ ಜೀವನಕ್ಕೆ. ಈಗೇನು ನೀವು ಬಾಯಲ್ಲಿ ಹೇಳಿದ್ರಿ? ಏನು ಹೇಳಿದ್ರಿ? ಅವರು ಅಂದರೆ ಯಾರು? ಯೇಸು ಕ್ರಿಸ್ತರನ್ನು. ಯೇಸು ಕ್ರಿಸ್ತರೇ ದೇವರ ನೀತಿ. ಓಕೆ, ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳೋದರ ಮೂಲಕ. ಇದರಲ್ಲಿ ನೀವು ಫೇಲ್ ಆದರೆ, ಇದರಲ್ಲಿ ನೀವೇನೂ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ದೊಡ್ಡ ಒಂದು 8 ಮಾರ್ಕ್ ನಿಮ್ಮ ಜೀವನಕ್ಕೆ ನೀವು ಹಾಕೋಬೋದು. ಇಲ್ಲಾಂದರೆ 8ನೇ ಜೀವನ ಸ್ಕ್ರ್ಯಾಪೇ ಆಗಿರುತ್ತೆ, ಏನೂ ಇಲ್ಲ. ಫ್ರೂಟ್ಲೆಸ್ ಲೈಫ್. ಕ್ರಿಶ್ಚಿಯನ್ನೇ ಆದರೆ ಏನು ಪ್ರಯೋಜನ ಇಲ್ಲ, ಜಡ ಕ್ರಿಶ್ಚಿಯನ್, ಡೆಡ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ. ಇದೇ ಇವತ್ತು ಬೇಕಾಗಿರೋದು. ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನು ನಮಗಿಷ್ಟ ಬಂದಿದ್ದೆಲ್ಲವನ್ನು ಅಲ್ಲ, ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನು ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಹಿಸ್ ಡಿವೈನ್ ಪವರ್ ಅಂದರೆ ಯಾವುದದು? ವಾಟ್ ಈಸ್ ಹಿಸ್ ಡಿವೈನ್ ಪವರ್? ಹೋಲಿ ಸ್ಪಿರಿಟ್. ಪವಿತ್ರಾತ್ಮರು ಅಲ್ವಾ? ಅವರ ಆ ದಿವ್ಯ ಶಕ್ತಿ ಯಾವುದದು? ದಿವ್ಯ ಶಕ್ತಿ ಪವಿತ್ರಾತ್ಮ. ಹಿಸ್ ಡಿವೈನ್ ಪವರ್ ಹ್ಯಾಸ್ ಗಿವನ್ ಅಸ್ ಎವ್ರಿಥಿಂಗ್ ನೀಡೆಡ್ ಫಾರ್ ಲೈಫ್ ಆ್ಯಂಡ್ ಗಾಡ್ಲಿನೆಸ್. ಅಲ್ಲಿ ಒಂದು ಕಾಮ ಇದೆ. ನೆಕ್ಸ್ಟ್ ವರ್ಡ್ ಯಾವುದು ಗೊತ್ತಾ? ಥ್ರೂ. ಮೂಲಕ. ಈಗ ಪವಿತ್ರಾತ್ಮನ ಮುಖಾಂತರ ನಮಗೆ ದೇವರನ್ನ ಮಹಿಮೆ ಪಡಿಸುತ್ತಾ ಜೀವಿಸಲಿಕ್ಕೆ ಏನೆಲ್ಲ ಬೇಕೋ ಆಧ್ಯಾತ್ಮಿಕ ಆಶೀರ್ವಾದಗಳು, ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಡಿಪಾಸಿಟೆಡ್ ಇನ್ ಯುವರ್ ಸ್ಪಿರಿಟ್ ಬೈ ದ ಹೋಲಿ ಸ್ಪಿರಿಟ್. ಅರ್ಥ ಆಯ್ತಾ? ಪವಿತ್ರಾತ್ಮ ಅವರ ಮುಖಾಂತರ ನಿಮ್ಮಲ್ಲಿ ದೇವರು ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಡೆಪಾಸಿಟ್ ಮಾಡಿದ್ದಾರೆ, ನಿಮ್ಮ ಒಳಗಡೆ ಇಟ್ಟಿದ್ದಾರೆ. ವಾಕ್ಯ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಎಫಿಷಿಯನ್ಸ್ 1:3 ನಾವು ಓದಿದ್ದೀವಿ. ಬೇಕಾದರೆ ಇನ್ನೂ ಒಂದು ಸರಿ ಓದ್ಬಿಡೋಣ, ಇವತ್ತಿಗೋಸ್ಕರ ಓದೋಣ ಅಲ್ವಾ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವೆಬ್ಎಕ್ಸಲ್ಲಿ ಜಾಯಿನ್ ಆಗಿರುವವರು ನೀವು ಬೈಬಲ್ ನೋಟ್ ಪುಸ್ತಕ ಎಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ. ಇಲ್ಲದೇ ಇದ್ದರೆ ನನಗೆ ಮಾತ್ರ ಉಪಯೋಗ ಆಗುತ್ತೆ. ನಿಮಗೆ ಉಪಯೋಗ ಆಗಬೇಕು ಅಂದರೆ ನೀವು ಸ್ವಲ್ಪ ಪ್ರಯತ್ನ ಪಡಬೇಕು. ಓಕೆ, ಬೈಬಲ್ ಓಪನ್ ಮಾಡಿ ಓದಿ. ಈ ವಾಕ್ಯಗಳನ್ನೆಲ್ಲ ನಿಮ್ಮ ಬೈಬಲಲ್ಲೇ ಇದೆ, ಓದಿ ತೆಗೆದುಕೊಳ್ಳಿ. ಎಸ್, ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿಸಲ್ಲಲಿ. ಓಕೆ, ಪಿತದೇವರು ಸ್ವರ್ಗ ಲೋಕದಿಂದ ಎಲ್ಲಾ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಏನೆಲ್ಲ ಅನುಗ್ರಹಿಸಿದ್ದಾರೆ? ಈ ಆಧ್ಯಾತ್ಮಿಕ ಆಶೀರ್ವಾದಗಳು ಯಾಕೆ ಬೇಕು ನಮಗೆ? ಈ ಆಧ್ಯಾತ್ಮಿಕ ಆಶೀರ್ವಾದಗಳು ಯಾಕೆ ಬೇಕು ಅಂದರೆ, ಹಿಸ್ ಡಿವೈನ್ ಪವರ್ ಹ್ಯಾಸ್ ಗಿವನ್ ಅಸ್ ಎವ್ರಿಥಿಂಗ್ ನೀಡೆಡ್ ಫಾರ್ ಲೈಫ್ ಆ್ಯಂಡ್ ಗಾಡ್ಲಿನೆಸ್.
ಭಕ್ತಿಯುತವಾದ ಜೀವನವನ್ನು ನಡೆಸಲಿಕ್ಕೆ, ಅಂದರೆ ದೇವರಿಗೆ ಮೆಚ್ಚುಗೆಯಾದ, ದೇವರಿಗೆ ಮಹಿಮೆ ತರುವಂಥ ಒಂದು ಜೀವನವನ್ನು ಜೀವಿಸಲಿಕ್ಕೆ ಬೇಕಾದ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ಆಲ್ರೆಡಿ ಎಲ್ಲಿದೆ? ಯಾರಲ್ಲಿದೆ? ಯಾರಲ್ಲಿದೆ? ಇದೆ. ಆದಾಮನಲ್ಲಿತ್ತ? ಯಾರು ಹೇಳಿದ್ದಿಲ್ಲ ಅಂತ? ಆದಾಮನಲ್ಲಿ ಇತ್ತು, ಪವಿತ್ರಾತ್ಮರು ಇದ್ಮೇಲೆ ಇತ್ತು. ಆದರೆ ಪವಿತ್ರಾತ್ಮ ಇದ್ದರೂ ಇಲ್ಲಿ ಥ್ರೂ ಅನ್ನೋ ವರ್ಡೇ ಮುಖ್ಯ. 2 Peter 1:3 ಒಂದು ಕಾಮ ಆದಮೇಲೆ ಒಂದು ಥ್ರೂ ಅಂತ ಇದೆಯಲ್ವಾ? ದಟ್ ಥ್ರೂ ಈಸ್ ವೆರಿ ಇಂಪಾರ್ಟೆಂಟ್. ಮೂಲಕ ಅವರನ್ನು ಅರಿತುಕೊಳ್ಳುವುದರ ಮೂಲಕ ಥ್ರೂ ಮೂಲಕ. ಅದಿಲ್ಲದೆ ಇದ್ದರೆ, ಅವರನ್ನು ಅರಿತುಕೊಳ್ಳುವುದರ ಮೂಲಕ ಅಂತ ಬಾರದೇ ಇದ್ದರೆ, ಆ ಪವರ್ ಇದೆ, ಅದು ಅಲ್ಲೇ ಇದೆ. ಇದಕ್ಕೆ ನೀವು ಬೇರೆ ಎಕ್ಸ್ಟ್ರಾ ಏನು ಮಾಡಿದ್ರು ಈ ಪವರ್ ಹೊರಗೆ ಬರಲ್ಲ. ಈ ಪವರಲ್ಲಿ ನೀವು ಬದುಕಲಿಕ್ಕೆ ಸಾಧ್ಯನ ಕೇಳಿದ್ರೆ ಸಾಧ್ಯ. ಯಾವಾಗ? ಥ್ರೂ ಹಿಸ್ ಡಿವೈನ್ ಪವರ್ ಹ್ಯಾಸ್ ಗಿವನ್ ಅಸ್ ಎವ್ರಿಥಿಂಗ್ ನೀಡೆಡ್ ಫಾರ್ ಲೈಫ್ ಆ್ಯಂಡ್ ಗಾಡ್ಲಿನೆಸ್ ಥ್ರೂ ದ ನಾಲೆಡ್ಜ್ ಆಫ್ ಹಿಮ್ who called us by his own glory and goodness. ತಮ್ಮ ಸ್ವಂತ ಮಹಿಮೆಯಲ್ಲಿ ಸೌಭಾಗ್ಯದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮನ್ನು ಕರೆದಂತಹ ಆ ದೇವರನ್ನು ಅರಿತುಕೊಳ್ಳುವುದರ ಮೂಲಕ, ಆ ದೇವರನ್ನು, ಕ್ರಿಸ್ತನನ್ನು, ಆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದರ ಮೂಲಕ ಮಾತ್ರವೇ ಈ ಪವರಲ್ಲಿ ನಿಮಗೆ ಬದುಕಲಿಕ್ಕಾಗತ್ತೆ. ನಿಮ್ಮಲ್ಲಿ ಯಾರಿಗೆ ಪವಿತ್ರಾತ್ಮನ ಶಕ್ತಿಯಲ್ಲಿ ನಾನು ಬದುಕಬೇಕು ಅಂತ ಆಸೆ ಇದೆಯೋ, ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ನೋ ಹಿಮ್ ಮೋರ್. ದ ಮೋರ್ ಯು ನೋ ಹಿಮ್, ದ ಮೋರ್ ಯು ವಿಲ್ ಬಿ ಏಬಲ್ ಟು ವಾಕ್ ಇನ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ದ ಮೋರ್ ಯು ನೋ ಕ್ರೈಸ್ಟ್, ದ ಮೋರ್ ಯು ಕ್ಯಾನ್ ಬ್ರಿಂಗ್ ಗ್ಲೋರಿ ಟು ಗಾಡ್ ಥ್ರೂ ಯುವರ್ ಲೈಫ್. ನೀನು ಎಷ್ಟು ಹೆಚ್ಚಾಗಿ ಆತನನ್ನು ಅರಿತುಕೊಳ್ತೀಯೋ, ಆತನನ್ನು ಅರಿತುಕೊಳ್ಳುವುದರ ಮುಖಾಂತರ ಪವಿತ್ರಾತ್ಮನ ಶಕ್ತಿಯನ್ನು ಅನುಭವಿಸ್ಲಿಕ್ಕಾಗತ್ತೆ. ಯೇಸು ಕ್ರಿಸ್ತನನ್ನು ಎಷ್ಟು ಹೆಚ್ಚಾಗಿ ಅರಿತುಕೊಳ್ತೀರೋ ಅಷ್ಟು ಹೆಚ್ಚಾಗಿ ದೇವರ ಮಹಿಮೆಗಾಗಿ ಬದುಕಲಿಕ್ಕಾಗುತ್ತೆ. ಇಲ್ಲದೆ ಇದ್ದರೆ ದೇವರ ಹೆಸರು ಹೇಳ್ಕೊಂಡು ನಿನ್ನ ಮಹಿಮೆಗಾಗಿ ಬದುಕ್ತೀಯ. ಹೋಲಿ ಸ್ಪಿರಿಟ್ ಇನ್ನಲ್ಲಿರ್ತಾರೆ, ಹೋಲಿ ಸ್ಪಿರಿಟ್ ಇರ್ತಾರೆ, ಬಟ್ ಯು ಕೆನಾಟ್ ಲಿವ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ ಯು. ಯು ನೀಡ್ ದ ರೆವಲೇಷನ್ ಆಫ್ ಕ್ರೈಸ್ಟ್ ಬೈ ನೋಯಿಂಗ್ ಹಿಮ್ ಥ್ರೂ ದ ಗಾಸ್ಪಲ್. ಶುಭ ಸಂದೇಶದ ಮುಖಾಂತರ ಆತನ ಪ್ರಕಟಣೆ, ದ ರೆವಲೇಷನ್, ಪ್ರಕಟಣೆ ಆಗೋದು ಯಾವುದ್ರ ಮುಖಾಂತರ ಅಂದರೆ ಥ್ರೂ ದ ಗಾಸ್ಪಲ್. ಅದನ್ನೇ ಪೌಲರು ಒತ್ತಿ ಕೊಟ್ಟು ಹೇಳಿರೋದು. ಎಲ್ಲಿಂದ? ರೋಮ 1:16-17 ವಾಕ್ಯ ಹೇಳ್ತಾರಲ್ವಾ, ಏನಂತ? ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡೋನೇ ಅಲ್ಲ. ನಾನು ಕೂಡ ನಿನ್ನೆ ಮೊನ್ನೆ ಎಲ್ಲ ಇದನ್ನೇ ಹೇಳ್ತಾ ಇದ್ದೀನಿ, ಮತ್ತೆ ಹೇಳಲಿಕ್ಕೆ ನಾಚಿಕೆ ಪಡೋದು ಇಲ್ಲ, ಮುಲಾಜ್ ಮಾಡೋದು ಇಲ್ಲ. ಅಗೇನ್ ಆ್ಯಂಡ್ ಅಗೇನ್ ಜೀವ ಇರೋ ತನಕ ಇದನ್ನು ಹೇಳ್ತಾನೇ ಇರ್ತೀನಿ. ಪ್ರತಿದಿನ ಅವಕಾಶ ಸಿಕ್ಕಿದರೆ ಪ್ರತಿದಿನ ಈ ವಾಕ್ಯ ಹೇಳ್ತೀನಿ. ನೀವು ಕೇಳೋದಕ್ಕೆ ಕಿವಿಯುಳ್ಳವರು ಕೇಳಿಸ್ಕೋಬಹುದು. ಇವರೇನು ದಿನ ಹೇಳಿದ ವಾಕ್ಯನ ಹೇಳ್ತಾರೆ ಅಂತ ಬೇರೆ ಕಡೆ ಹೋಗೋದಾದರೆ ಹೋಗಬಹುದು, ಅದು ನಿಮ್ಮಿಷ್ಟ. ಆದರೆ ನಮಗಿದು ಹೇಳದೆ ಬೇರೆ ಹೇಳಲಿಕ್ಕೇನೂ ಇಲ್ಲ. ಇದಲ್ಲದೆ ಬೇರೆ ಏನಿದೆ ಹೇಳಲಿಕ್ಕೆ? ಅಷ್ಟೇ, ಇದೇ ಸಾಕು. ಇದನ್ನೇ ಹೇಳ್ತಾ ಇದ್ದರು, ನಾಚಿಕೆ ಆಗೋದು ಇಲ್ಲ, ಬೇಜಾರಾಗೋದು ಇಲ್ಲ, ಬೋರ್ ಆಗೋದು ಇಲ್ಲ. ನೀವು ಕೇಳ್ಬೋದು ಬೈಬಲ್ನಲ್ಲಿ ಬೇರೆ ಏನೂ ಇಲ್ವ ಹೇಳಲಿಕ್ಕೆ ಅಂತ. ಏನೇ ಇದ್ದರೂ ಇದೇ ಎಲ್ಲ, ಇದೇ ತುಂಬ ವಿಷಯ. ಬಟ್ ಆದರೆ ಇದೇ ಎಲ್ಲ. ದಿಸ್ ಈಸ್ ಎವ್ರಿಥಿಂಗ್. ಮೆನಿ ಥಿಂಗ್ಸ್ ಆರ್ ದೇರ್ ಇನ್ ದ ಬೈಬಲ್ ಟು ಸೇ, ಬಟ್ ದಿಸ್ ಈಸ್ ಎವ್ರಿಥಿಂಗ್. ವಾಟ್? ದಿಸ್ 1 or 2 ವರ್ಸ್. ಓಕೆ, ಓದೋಣ. ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ನೀವು ನಾಚಿಕೆ ಪಡಬೇಡಿ, ಯಾರು ಬೋರ್ ಮಾಡ್ಕೋಬೇಡಿ, ಆಯ್ತಾ? ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಓಕೆ, ದೇವರು ಮಾನವನನ್ನು ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ. ಅದು ಸ್ವಲ್ಪ ಇನ್ನು ಚೆನ್ನಾಗಿ ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿದೆ. ಯಾವ ರೀತಿಯಲ್ಲಿದೆ ಅಂದರೆ ಫಾರ್ ಇನ್ ಇಟ್, ಇದರಲ್ಲಿ, ಯಾವುದರಲ್ಲಿ? ಇದು ಅಂದರೆ ಯಾವುದಲ್ಲಿ? ಶುಭ ಸಂದೇಶ. ಇನ್ ಇಟ್ ದ ರೈಚಿಯಸ್ನೆಸ್ ಆಫ್ ಗಾಡ್ ಈಸ್ ರಿವೀಲ್ಡ್. ಇದರಲ್ಲಿ ಏನು ಪ್ರಕಟ ಆಗ್ತಾ ಇದೆ? ಈ ಶುಭ ಸಂದೇಶದ ವಿಷಯದಲ್ಲಿ ನಾಚಿಕೆ ಪಡೋದಿಲ್ಲ ಅಂತ ಹೇಳಿದ್ದಾರೆ ಪೌಲರು. ಈ ಶುಭ ಸಂದೇಶ ಸಾರೋದ್ರಿಂದ ಏನು ಸಿಗುತ್ತೆ ಕೇಳ್ಬೋದು ನೀವು. ಏನು ಸಿಗುತ್ತೆ ಒಬ್ಬ ಮನುಷ್ಯನಿಗೆ? ನಿಮಗೇನು ಸಿಗುತ್ತೆ?
ನೀವು ಈ ಶುಭ ಸಂದೇಶ ಕೇಳಿಸ್ಕೊಳ್ಳೋದ್ರಿಂದ ನಿಮಗೇನು ಸಿಗುತ್ತೆ ಕೇಳಿದರೆ, ಈ ಪ್ರಪಂಚದಲ್ಲಿ ಯಾರಿಗೂ ಕೊಡಲಿಕ್ಕಾಗದೇ ಇರತಕ್ಕಂಥದ್ದು, ಏದೇನ್ ತೋಟದಲ್ಲಿ ಆದಾಮನಿಗೂ ಹವ್ವಳಿಗೂ ಸಿಗದೇ ಇರತಕ್ಕಂಥದ್ದು, ಹಳೆ ಒಡಂಬಡಿಕೆ ಯಾರಿಗೂ ಪೂರ್ತಿಯಾಗಿ ಪ್ರಕಟವಾಗದೇ ಇರತಕ್ಕಂಥದ್ದು, ಯುಗ ಯುಗಾಂತರಗಳಿಂದಲೂ ತಲತಲಾಂತರಗಳಿಂದಲೂ ನಿಗೂಢವಾಗಿರ್ತಕ್ಕಂಥ ದೇವರ ಮಹಿಮೆ, ನಮ್ಮ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತ ಯೇಸುವಿನ ಪ್ರಕಟಣೆ ನಿನ್ನ ಒಳಗಡೆ ಆಗ್ತದೆ. ಅದು ಸಿಗುತ್ತೆ. ಅದು ಸಿಕ್ಕಿಬಿಟ್ರೆ ನಿನಗೆ ನಿತ್ಯ ಜೀವದ ಅನುಭವ ಸಿಗುತ್ತೆ. ಆಮೇಲೆ ನೀನು ಮೃತ್ಯುಂಜಯನಾಗಿ ಬದುಕ್ತೀಯ. ಕತ್ತಿಗೆ ಹೆದರೋದಿಲ್ಲ, ಖಡ್ಗಕ್ಕೆ ಹೆದರೋದಿಲ್ಲ, ಜೈಲಿಗೆ ಹೆದರೋದಿಲ್ಲ, ಫರಿಸಾಯರಿಗೆ ಹೆದರೋದಿಲ್ಲ, ಯಾವ ಟೊಪ್ಪಿಗೂ ಕೋಲಿಗೂ ಹೆದರೋದಿಲ್ಲ, ಯಾವ ಮನುಷ್ಯನಿಗೂ ಹೆದರೋದಿಲ್ಲ, ಹೇಡಿಗಳಾಗಿ ಬದುಕೋದಿಲ್ಲ. ಕ್ರಿಸ್ತನನ್ನು ಸಾರಲಿಕ್ಕೆ ನಾನು ಹೇಳ್ತಾ ಇರೋದು, ಯೇಸುವನ್ನು ಮಹಿಮೆ ಪಡಿಸಲಿಕ್ಕೆ, ಶುಭ ಸಂದೇಶವನ್ನು ಸಾರಲಿಕ್ಕೆ ಯಾವ ಅಧಿಕಾರಿಗಳಿಗೂ ಆಧಿಪತ್ಯಗಳಿಗೂ ಪೈಶಾಚಿಕ ಮಂಡಲಕ್ಕೂ ನೀವು ಹೆದರೋದಿಲ್ಲ. ಪ್ರಾಣಕ್ಕೆ ಹೆದರೋಲ್ಲ ಅಂದಮೇಲೆ ಇನ್ಯಾವುದಕ್ಕೆ ಹೆದರ್ತೀರಾ? ಈಗ ನಮಗೆ ಹೆದರಿಕೆ ಇದೆ, ಯಾಕೆಂದರೆ ಈಗ ಪವಿತ್ರಾತ್ಮರಿದ್ದರೂ ನಾವು ಹೆದರ್ತೀವಿ. ಕಾರಣ ಏನು ಅಂದರೆ ಪ್ರಕಟಣೆ ಇಲ್ಲ. ಪರಿಶುದ್ಧಾತ್ಮರು ಇರಬೇಕು ಮೊದಲನೇದಾಗಿ. ಎರಡನೇದಾಗಿ ಶುಭ ಸಂದೇಶದ ಮುಖಾಂತರ ಕ್ರಿಸ್ತನ ಪ್ರಕಟಣೆ ಒಳಗಡೆ ಆಗಬೇಕು. ಆಗ ನಿಮ್ಮ ಒಳಗಡೆ ಬರುವ ಧೈರ್ಯ ಅದು ಸಾಧಾರಣ ಧೈರ್ಯ ಅಲ್ಲ, ಅದು ಬೇರೆ ಥರ ಧೈರ್ಯ. ಅದು ಅಪೊಸ್ತಲರು ಹೇಳಿದ್ರಲ್ಲ, ಅಲ್ಲಿದ್ದಂಥ ಫರಿಸಾಯರು, ಧರ್ಮಶಾಸ್ತ್ರಿಗಳು, ಪ್ರಧಾನ ಯಾಜಕರೆಲ್ಲ ಅವ್ರನ್ನ ಅಟ್ಯಾಕ್ ಮಾಡಿ ಹೇಳಿದರು, ನೀವು ಯೇಸು ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದಾಗ ಒಂದೇ ಮಾತು ಹೇಳಿದರು, ನೀವು ಹೇಳೋದು ಕೇಳಬೇಕಾ, ದೇವ್ರು ಹೇಳೋದು ಕೇಳಬೇಕಾ? ನೀವು ಹೇಳೋದನ್ನು ಕೇಳಬೇಕಾ, ದೇವ್ರು ಹೇಳೋದು ಕೇಳಬೇಕಾ? ನಾವಾದರೂ ಕಣ್ಣಾರೆ ಕಂಡಿದ್ದು, ಕಿವಿಯಾರೆ ಕೇಳಿದ್ದು, ಮನಸ್ಸಾರೆ ಗ್ರಹಿಸಿದ್ದನ್ನು ಹೇಳ್ತೀವಿ. ನಮ್ಮ ಕೆಲಸ ಹೇಳೋದು. ನಿಮ್ಮ ಕೆಲಸ ಅದೇನು ಮಾಡ್ತೀರೋ ನೀವು ಮಾಡ್ಕೊಳ್ಳಿ. ಕಿವಿ ಉಳ್ಳವನು ಕೇಳಿಸ್ಕೊಳ್ಳಿ. ಜೈಲಿಗೆ ಹಾಕ್ತೀರಾ, ಹಾಕ್ರಿ. ಅವರು ಯಾರು ಹೆದರಲಿಲ್ಲ. ಕಾರಣ ಅವರ ಒಳಗಡೆ ಈ ಪರಿಶುದ್ಧ ಆತ್ಮರಿದ್ದರು ಮೊದಲನೇದಾಗಿ. ಎರಡನೇದಾಗಿ ಅವರಿಗೆ ಈ ಪ್ರಕಟಣೆ ಸಿಕ್ತು. ಕ್ರೈಸ್ಟ್ ವಾಸ್ ರಿವೀಲ್ಡ್ ಇನ್ ದರ್ ಹಾರ್ಟ್ಸ್ ಆ್ಯಂಡ್ ಜೀಸಸ್ ಕ್ರೈಸ್ಟ್ ಇಸ್ ದ ಪವರ್ ಆಫ್ ಗಾಡ್. ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ, ದೇವರ ಜ್ಞಾನವಾಗಿದ್ದಾರೆ. ದಟ್ ರಿವೀಲ್ಡ್ ಕ್ರೈಸ್ಟ್ ಜೀಸಸ್ ಇನ್ ಯುವರ್ ಹಾರ್ಟ್ ಇಸ್ ದ ಪವರ್ ಆಫ್ ಗಾಡ್ ಆ್ಯಂಡ್ ದ ವಿಸ್ಡಮ್ ಆಫ್ ಗಾಡ್. ಹೀ ಈಸ್ ದ ವಿಸ್ಡಮ್ ಆಫ್ ಗಾಡ್ ಆ್ಯಂಡ್ ದ ಪವರ್ ಆಫ್ ಗಾಡ್. ಈ ಕ್ರಿಸ್ತ ಪ್ರಕಟಣೆ ಆದಾಗ ನಿನ್ನ ಒಳಗಡೆ ಸೂಪರ್ ನ್ಯಾಚುರಲ್ ಪವರ್ ಬರುತ್ತೆ. ನ್ಯಾಚುರಲ್ ಪವರ್ ಅಲ್ಲ, ಯಾರಿಗೂ ಹೊಡೆಯೋ ಪವರ್ ಅಲ್ಲ. ಇದು ಶುಭ ಸಂದೇಶ ಸಾರುವ ಶಕ್ತಿ, ದೆವ್ವಗಳನ್ನು ಓಡಿಸುವ ಶಕ್ತಿ. ದೆವ್ವ ಓಡಿಸ್ಲಿಕ್ಕೆ ಗಿಫ್ಟ್ ಇದ್ದರೂ ಓಡಿಸ್ಬೋದು, ಆದರೆ ಇದು ಆ ಥರ ಗಿಫ್ಟಿಂದ ಓಡಿಸೋದಲ್ಲ. ಇದು ಬೇರೆ ಥರ ಓಡಿಸೋದು. ಇದು ಓಡಿಸೋದಲ್ಲ, ಅದು ಓಡುತ್ತೆ. ಅದಕ್ಕೆ ಈಗ ನಾವು ಪ್ರೇಯರ್ ಮಾಡ್ಬೇಕಾದ್ರೆ ದೆವ್ವ ಓಡಿಸೋ ಕೆಲಸಕ್ಕೆ ಹೋಗಲ್ಲ. ದೆವ್ವ ಓಡುತ್ತೆ ಅಂತ ನಮಗೆ ಗ್ಯಾರಂಟಿ ಇದೆ. ಬಿಕಾಸ್ ವಿ ಬಿಲೀವ್ ಇನ್ ದ ಪವರ್ ಆಫ್ ದ ಗಾಸ್ಪಲ್, ನಾಟ್ ಇನ್ ದ ಗಿಫ್ಟ್. ಅಫ್ಕೋರ್ಸ್ ವಿ ಬಿಲೀವ್ ಇನ್ ಗಿಫ್ಟ್, ಆ ಥರ ಅಲ್ಲ ಹೇಳಿದ್ದು. ಗಿಫ್ಟಲ್ಲಿ ನಂಬಿಕೆ ಇಲ್ಲ ಅನ್ನೋ ಉದ್ದೇಶದಲ್ಲಿ ಹೇಳಿದ್ದಲ್ಲ. ವಿ ನೋ ವಾಟ್ ವಿ ಆರ್ ಪ್ರೀಚಿಂಗ್, ವಿ ನೋ ವಾಟ್ ವಿ ಆರ್ ಶೇರಿಂಗ್. ಏನನ್ನು ಹಂಚ್ತಾ ಇದ್ದೇವೆ, ಏನನ್ನು ಮಾತಾಡ್ತಾ ಇದ್ದೇವೆ ಅಂತಕ್ಕಂಥ ಅರಿವು, ಕನ್ವಿಕ್ಷನ್ ಇರೋದ್ರಿಂದ. ನಿಮ್ಮಲ್ಲಿ ಯಾರ ಮೇಲಾದರೂ ದೆವ್ವದ ಸ್ವಾಧೀನ ಇದ್ದರೆ, ಯೇಸುನಾಮದಲ್ಲಿ ದೆವ್ವ ಬಿಟ್ಟು ಹೋಗು ಅಂತ ಹೇಳ್ದೇನೆ ದೆವ್ವ ಬಿಟ್ಟು ಹೋಗುತ್ತೆ, ಹೋಗಿದೆ ಬೇಕಾದಷ್ಟು. ಹೇಗೆ ಹೋಗಿದೆ ಕೇಳಿದರೆ, ಪವರ್ ಆಫ್ ಗಾಸ್ಪಲ್, ಶುಭ ಸಂದೇಶದ ಶಕ್ತಿ. ಗಿಫ್ಟಿಂದ ಓಡಿಸ್ಬೋದು, ವಿಶ್ವಾಸದಿಂದ ಓಡಿಸ್ಬೋದು. ಎಲ್ಲ ಓಡೋದು ದೇವರ ಆತ್ಮನ ಶಕ್ತಿಯಿಂದಾನೆ, ಯೇಸುವಿನ ಬಲದಿಂದಾನೆ. ಆದರೆ ಈ ಪವರ್ ನೋಡಿ ನೀವು. ಇದಕ್ಕೇನು ಮಾಡಬೇಕು? ಇದು ಪ್ರಕಟಣೆ ಆಗಬೇಕಂದ್ರೆ ಏನು ಮಾಡಬೇಕು? ನೀವೇನು ಮಾಡಿದರೂ ಇದು ಪ್ರಕಟಣೆ ಆಗಲ್ಲ. ಶುಭ ಸಂದೇಶ ಸಾರಲ್ಪಡಬೇಕು. ಗಾಸ್ಪೆಲ್ ಮಸ್ಟ್ ಬಿ ಪ್ರೀಚ್ಡ್ ಟು ಯು. ಶುಭ ಸಂದೇಶ ಸಾರಲ್ಪಡಬೇಕು. ಸುಮ್ಮನೆ ಪವಿತ್ರಾತ್ಮರು ಯೆಶಾಯ ಪ್ರವಾದಿ ಮುಖಾಂತರ ಬರೆಸಿಲ್ಲ. ಶುಭ ಸಂದೇಶವನ್ನು ಹೊತ್ತು ತರುವವರ ಪಾದಗಳು ಎಷ್ಟೊಂದು ಸುಂದರ ಎಂದು ಸುಮ್ಮನೆ ಬರೆದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೆವ್ವ ಓಡಿಸಲು ಬರುವವರ ಪಾದಗಳು ಎಷ್ಟೊಂದು ಸುಂದರ ಅಂತ ಬರೆದಿಲ್ಲ ಪವಿತ್ರಾತ್ಮರು. ಸತ್ತವರನ್ನು ಎಬ್ಬಿಸಲು ಬರುವ ಪಾದಗಳು ಎಷ್ಟೊಂದು ಸುಂದರ ಅಂತ ಬರೆದಿಲ್ಲ. ಕುಷ್ಠರೋಗಿಗಳನ್ನು ಗುಣಪಡಿಸಲು ಬರುವಂಥ ರೋಗ ಸೌಖ್ಯ ಹೀಲಿಂಗ್ ಸರ್ವಿಸ್ ಮಾಡಲು ಬರುವವರ ಪಾದ ಎಷ್ಟು ಸುಂದರ ಅಂತ ಬರಲಿಲ್ಲ. ಬೆಟ್ಟದ ತುದಿಯಿಂದ ಶುಭ ಸಂದೇಶವನ್ನು ಹೊತ್ತು ತರುವವರ ಪಾದಗಳು ಎಷ್ಟೊಂದು ಸುಂದರ ಅಂತ ಬರೆದಿದ್ದಾರೆ. ಅದರ ಅರ್ಥ ಅವರ ಪಾದದ ಯೋಗ್ಯತೆ ಅಲ್ಲ, ಅವರು ಹೊತ್ತು ತರುವ ಶುಭ ಸಂದೇಶದ ಯೋಗ್ಯತೆ. ಅರ್ಥ ಆಗ್ತಿದೆಯಾ? ಆ ಶುಭ ಸಂದೇಶವನ್ನು ಹೊತ್ತು ಹೋಗುವ ಸಾಧನಗಳು ನೀವೊಬ್ಬೊಬ್ಬರು ಆಗಬೇಕು.
ಆ ಶುಭ ಸಂದೇಶವನ್ನು ಹೊತ್ತು ಹೋಗುವ ಪಾದಗಳು ನಿಮ್ದಾಗಲಿ ಯೇಸು ನಾಮದಲ್ಲಿ. ಎಷ್ಟೋ ಕಡೆ ಇವತ್ತು ಜನರಿಗೆ ಬೇಕಾಗಿರೋದು ಕ್ರಿಸ್ತನ ಪ್ರಕಟಣೆ. ದೆವ್ವದ ಸಮಸ್ಯೆ ಕೆಲವರಿಗಿರ್ಬೋದು, ರೋಗದ ಸಮಸ್ಯೆ ಅನೇಕರಿಗಿರ್ಬೋದು, ಅನೇಕ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಆದರೆ ಎಲ್ಲರಿಗೂ ಮೆಜಾರಿಟಿ ಸಮಸ್ಯೆ ಏನು ಗೊತ್ತಾ? ಕ್ರಿಸ್ತನ ಪ್ರಕಟಣೆ ಇಲ್ಲ. ಕ್ರಿಸ್ತನ ಪ್ರಕಟಣೆ ಇಲ್ಲ. ನೋ ರೆವಲೇಷನ್. Revelation of Jesus Christ is missing in many churches, many Christians, especially those who have already received the Holy Spirit. In them, this revelation is missing. Why? Because the gospel is not being preached. ಎಷ್ಟೋ ಜನ ಪವಿತ್ರಾತ್ಮನ ಪಡ್ಕೊಂಡಂಥ ಕ್ರೈಸ್ತ ವಿಶ್ವಾಸಿಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಇಂದು ಯಾಕೆ ಪವರ್ ಇಲ್ಲ, ಈ ಆತ್ಮನ ಬಲದಲ್ಲಿ ಯಾಕೆ ಬದುಕಲಿಕ್ಕೆ ಆಗ್ತಾ ಇಲ್ಲ? ಕಾರಣ ಏನು ಕೇಳಿದರೆ, ದಿಸ್ ಈಸ್ ದ ಮೇನ್ ರೀಸನ್. ದಿಸ್ ಗಾಸ್ಪಲ್ ಈಸ್ ನಾಟ್ ಬೀಯಿಂಗ್ ಪ್ರೀಚ್ಡ್. ಈ ಶುಭ ಸಂದೇಶ ಸಾರಲ್ಪಡದೇ ಇರೋದರಿಂದ ಮತ್ತು ಕ್ರಿಸ್ತ ಯೇಸುವಿನ ಪ್ರಕಟಣೆ ಅವರ ಒಳಗಡೆ ಆಗದೇ ಇರೋದರಿಂದ. ಕೆಲವರು ಕೇಳ್ತಾರೆ ನಮಗೆ, ಅಥವಾ ನಿಮಗೂ ಮುಂದಕ್ಕೆ ಕೇಳ್ಬೋದು ಅಥವಾ ಕೇಳಿರ್ಬೋದು, ನೀವು ಸಾರುವ ಶುಭ ಸಂದೇಶನೇ ಸರಿಯಾದ ಶುಭ ಸಂದೇಶ ಅಂತ ಏನು ಗ್ಯಾರಂಟಿ? ಅವ್ರು ಹೇಳೋದೆಲ್ಲ ಸರಿಯಲ್ಲ. ಅವರು ಹೇಳೋದು ಇದೇ ಬೈಬಲಿಂದ, ಇದೇ ಕೊಟೇಶನ್, ಇದೇ ವಾಕ್ಯಗಳು ಹೇಳ್ತಾರೆ. ಅವ್ರು ಹೇಳೋದು ಶುಭ ಸಂದೇಶ ಅಲ್ಲ, ನೀವು ಸಾರೋದು ಮಾತ್ರ ಶುಭ ಸಂದೇಶ ಅನ್ನೋದಕ್ಕೆ ಎವಿಡೆನ್ಸ್ ಏನು ಕೇಳಿದರೆ, ಸಿಂಪಲ್ ಎವಿಡೆನ್ಸ್. ಅದು ಯಾರೇ ಸಾರಲಿ, ನಾನೇ ಸಾರಲಿ, ನೀವೇ ಸಾರಿ, ಯಾರೇ ಸಾರಿ, ಶುಭ ಸಂದೇಶ ಯಾರೇ ಸಾರಲಿ, ಶುಭ ಸಂದೇಶ ಸಾರುವಾಗ ಆಲಿಸುವಂಥ ಯಾರಲ್ಲಾದರೂ ಕ್ರಿಸ್ತನ ಪ್ರಕಟಣೆಯಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆಯಾ, ರೂಪಾಂತರ ಆಗ್ತಾ ಇದೆಯಾ, ಹಾಗಾದರೆ ಅದು ಸರಿಯಾದ ಶುಭ ಸಂದೇಶ. ದಟ್ ಇಸ್ ದ ಎವಿಡೆನ್ಸ್. ದೆವ್ವ ಓಡೋದು ಎವಿಡೆನ್ಸ್ ಅಲ್ಲ, ರೋಗ ಸೌಖ್ಯ ಸಿಗೋದು ಎವಿಡೆನ್ಸ್ ಅಲ್ಲ, ಅಥವಾ ಇನ್ನೇನೋ ಮಾಟ ಮಂತ್ರ ಥರ ಏನೇನೋ ಹೆಚ್ಚು ಕಡಿಮೆ ಆಗೋದೆಲ್ಲ ಎವಿಡೆನ್ಸ್ ಅಲ್ಲ. ಎವಿಡೆನ್ಸ್ ಏನು ಅಂದರೆ, ಒಬ್ಬ ಮನುಷ್ಯನು ಯೇಸುವನ್ನು ಪ್ರೀತಿಸಲಿಕ್ಕೆ ಮುಂದೆ ಬರ್ತಾನೆ. ಒಬ್ಬ ಮನುಷ್ಯನ ಒಳಗಡೆ ಕ್ರಿಸ್ತನ ಪ್ರಕಟಣೆಯಾಗಿ ಆತನು ತನ್ನ ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ತಿರುಗಿಕೊಂಡು ಲೈಫನ್ನು, ನಾನು ಮುಂದೆ ದೇವರಿಗೋಸ್ಕರ ಬದುಕಬೇಕು, ಐ ವಾಂಟ್ ಟು ಲಿವ್ ಫಾರ್ ಜೀಸಸ್, ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಕ್ರೈಸ್ಟ್ ಹು ಡೈಡ್ ಫಾರ್ ಮೀ, who took my all sin and curse in his body and died in my place as my substitute. I want to live for him even to the point of death. ಆ ರೀತಿ ನೀವು ಸಾರುತ್ತಿರುವ ಶುಭ ಸಂದೇಶದಿಂದ ಯಾರಾದರೂ ಒಬ್ಬರಾದರೂ ಬಂದರೆ ನೀವು ಶುಭ ಸಂದೇಶ ಸಾರ್ತಾ ಇದ್ದೀರಿ ಅಂತ ಅರ್ಥ. ಯಾವುದೇ ಧರ್ಮಶಾಸ್ತ್ರ ಇಡದೆ, ಭಯಪಡಿಸದೆ, ಅವ್ರನ್ನ ಗುಲಾಮತನದಲ್ಲಿ ತೆಗೆದುಕೊಳ್ಳದೆ, ಯಾವುದೇ ಆಮಿಷಗಳನ್ನು ಒಡ್ಡದೆ ಈ ಶುಭ ಸಂದೇಶವನ್ನು ಆಲಿಸಿ ಒಬ್ಬರು ನಾನು ಯೇಸುಗಾಗಿ ಬದುಕ್ತೀನಿ ಅಂತ ಮುಂದೆ ಬರೋದಾದರೆ, ಯು ಆರ್ ಪ್ರೀಚಿಂಗ್ ದ ಟ್ರೂ ಗಾಸ್ಪಲ್. ಯು ಆರ್ ಪ್ರೀಚಿಂಗ್ ದ ಟ್ರೂ ಗಾಸ್ಪಲ್. ಕಂಟಿನ್ಯೂ ಪ್ರೀಚ್, ಗೋ ದೇರ್. ಅಂಥ ಬೋಧನೆ ಆಲಿಸ್ಲಿಕ್ಕೆ ಹೋಗಿ, ಅದೇ ಶುಭ ಸಂದೇಶ. ಅದಲ್ಲದೆ ಅವ್ರು ಎಂಥದ್ದೇ ವಾಕ್ಯ ಹೇಳಲಿ, ಎಷ್ಟೇ ಒಳ್ಳೆ ಥಾಟ್ಸೇ ಹೇಳಿ, ಬೈಬಲಿಂದನೇ ಹೇಳಲಿ, ಅದು ಶುಭ ಸಂದೇಶ ಅಲ್ಲ. ದ್ಯಾಟ್ ಈಸ್ ಅನದರ್ ಗಾಸ್ಪಲ್. ದ್ಯಾಟ್ ಈಸ್ ರಿಸೆಪ್ಷನ್. Gospel is the power of God unto salvation for everyone who believes. ಶುಭ ಸಂದೇಶ ಜೀವೋದ್ಧಾರ ತಂದು ಕೊಡುವ ಶಕ್ತಿ ಆಗಿದೆ. ಬೈಬಲ್ ಸುಳ್ಳು ಹೇಳೋದಿಲ್ಲ. ನಾನು ಸುಳ್ಳು ಹೇಳ್ಬೋದು, ನೀವು ಸುಳ್ಳು ಹೇಳ್ಬೋದು, ನಾನು ಸುಳ್ಳಾಗ್ಬೋದು, ನೀವು ಸುಳ್ಳಾಗ್ಬೋದು, ಭೂಮಿ ಆಕಾಶ ಅಳಿದು ಹೋಗ್ಬೋದು, ಆದರೆ ದೇವರ ವಾಕ್ಯ ಅಳಿದು ಹೋಗೋದಿಲ್ಲ. ವರ್ಡ್ ಆಫ್ ಗಾಡ್ ವಿಲ್ ನೆವರ್ ಟೆಲ್ಸ್ ದ ಲೈ. ಬೈಬಲ್ ಈಸ್ ದ ಟ್ರೂತ್. ಬೈಬಲ್ ಸತ್ಯ ಹೇಳುತ್ತೆ. ಬೈಬಲ್ ಈಸ್ ದ ರಿಟನ್ ವರ್ಡ್ ಆಫ್ ಗಾಡ್. ಬರೆಯಲ್ಪಟ್ಟ ದೇವರ ಜೀವಂತ ವಚನಗಳು ಇದರಲ್ಲಿರೋದು. ಇದು ಸುಳ್ಳಾಗಲ್ಲ. ಬೋಧಿಸುವವರು ಸುಳ್ಳಾಗಬಹುದು, ಆಲಿಸುವ ನೀವು ಸುಳ್ಳಾಗಬಹುದು, ಆದರೆ ಬೋಧಿಸಿದಂಥ ಈ ಶುಭ ಸಂದೇಶ, ಬರೆಯಲ್ಪಟ್ಟ ಈ ವಾಕ್ಯಗಳು ಸುಳ್ಳಾಗಲ್ಲ, ಅದು ಸತ್ಯ. ಆದ್ದರಿಂದನೇ ರೋಮ 1:16 ವಾಕ್ಯ ಹೇಳೋದು, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಇದು ಜೀವೋದ್ಧಾರವನ್ನು ತರುವ, ರಕ್ಷಣೆಯನ್ನು ತಂದುಕೊಡುವಂತಹ ದೇವರ ಶಕ್ತಿಯಾಗಿದೆ ಈ ಶುಭ ಸಂದೇಶ. ದಿಸ್ ಇಸ್ ದ ಪವರ್ ಆಫ್ ಗಾಡ್ ಅಂಟು ಸಾಲ್ವೇಷನ್. ಎಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗುತ್ತಂತೆ? ಸಾಲ್ವೇಷನ್ಗೆ. ಚರ್ಚಿಗೆಲ್ಲ ಕರ್ಕೊಂಡು ಹೋಗೋದು. ಗಾಸ್ಪಲ್ ಕೇಳಿ ಒಬ್ಬ ಚರ್ಚಿಗೆ ಬರ್ತಾನೆ ಅಂತ ಹೇಳಲಿಲ್ಲ. ಸಾಲ್ವೇಷನ್. ಹಿ ವಿಲ್ ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಕ್ರೈಸ್ಟ್ because he is our salvation. He will experience Christ, the righteousness of God. ಅದರ ಮುಖಾಂತರ ದೇವರ ನೀತಿ ಪ್ರಕಟವಾಗ್ತದೆ. ದೇವರ ನೀತಿ ಪ್ರಕಟವಾದಾಗ ಏನಾಗೋದು ಗೊತ್ತಾ? ನಮ್ಮ ಎಲ್ಲ ಅಂಜೂರದ ಎಲೆಗಳನ್ನ ನಾವೇ ಕಿತ್ತು ಬಿಸಾಡ್ತೀವಿ. ವಿ ರಿಮೂವ್ ಆಲ್ ಅವರ್ ದಿಸ್ ಥಿಂಗ್, ಏನು ಕವರಿಂಗ್ಸ್. ನಾವೇನೆಲ್ಲ ತೊಟ್ಕೊಂಡಿದ್ದೀವೋ ಎಲ್ಲ ಕಿತ್ತು ಬಿಸಾಡ್ತೀವಿ.
ಇಲ್ಲಾಂದರೆ ಕುತ್ತಿಗೆಗೊಂದು ಕಟ್ಟಿಕೊಂಡು, ಕಾಲಿಗೊಂದು ಕಟ್ಟಿಕೊಂಡು, ಕೈಗೊಂದು ಕಟ್ಟಿಕೊಂಡು, ಅಲ್ಲೊಂದು ಕಟ್ಟಿ ಇಲ್ಲೊಂದು ಕಟ್ಟಿ, ಅಲ್ಲಿ ನೇತಾಕಿ ಇಲ್ಲಿ ನೇತಾಕಿ, ನಾವು ಕೊಂಡ್ಕೊಂಡು ನೇತಾಕಿ ಹೋಗ್ತೀವಿ ಬೇರೆ ಕಡೆ. ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಯಾಕೆ ಹೇಳಿ? ಪವಿತ್ರಾತ್ಮರು ಇದ್ದವರು ನೇಣಾಕೊಂಡು ಹೋಗಿದ್ದಾರೆ ಕೆಲವರು. ಯಾಕೆ ಹೇಳಿ? ನಾವು ಕೇಳ್ಬೋದು ಬೇಕಾದರೆ, ಪವಿತ್ರಾತ್ಮ ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅಂತ. ಪವಿತ್ರಾತ್ಮ ಸುಮ್ಮನೆ ಕೂತ್ಕೊಂಡಿಲ್ಲ, ಪವಿತ್ರಾತ್ಮ ಆರಾಮಾಗಿದ್ದಾರೆ. ಪವಿತ್ರಾತ್ಮ ನೀನು ಕೂರಿಸ್ಬಿಟ್ಟಿದ್ಯಾ ಸುಮ್ಮನೆ. ಯಾವ ಥರ? ಕ್ರಿಸ್ತನ ಪ್ರಕಟಣೆ ಇಲ್ಲದೆ, ಶುಭ ಸಂದೇಶದ ಬೆಳಕಿಲ್ಲದೆ ನೀನು ಕತ್ತಲೆಯಲ್ಲಿ ಇರೋದರಿಂದ ಅವ್ರನ್ನ ಕತ್ತಲೆಯಲ್ಲಿ ಕೂಡಾಕ್ಬಿಟ್ಟಿದ್ಯಾ, ಹೊರಗೆ ಬರಲಿಕ್ಕೆ ಆಗದ ಹಾಗೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮೊಳಗಡೆ ಇರುವ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಿ ಸಹಾಯ ಕೇಳಿ. ಅಟ್ಲೀಸ್ಟ್ ಬೈಬಲ್ನ ತೆಗೆದು ಓಪನ್ ಮಾಡಿ ಓದಲಿಕ್ಕೆ ಶುರು ಮಾಡಿ. ಹೊಸ ಒಡಂಬಡಿಕೆಯ ಎಲ್ಲ ಪುಸ್ತಕಗಳನ್ನು, ಮುಖ್ಯವಾಗಿ ಎಲ್ಲ ಪತ್ರಿಕೆಗಳನ್ನು ಓದಿ. ಆಡಿಯೋ ಬೈಬಲ್ ಸಿಗುತ್ತೆ ಇವತ್ತು. ಅಟ್ಲೀಸ್ಟ್ ಹಾಕಿಸ್ಕೊಂಡು ಅದನ್ನಾದರೂ ಕೇಳಿಸ್ಕೊಳ್ತಾ ಇರಿ. ಇಲ್ಲದೇ ಇದ್ದರೆ ಶುಭ ಸಂದೇಶವನ್ನು ಎಲ್ಲೆಲ್ಲಿ ಸಾರಲಾಗ್ತಾ ಇದೆಯೋ ಅಲ್ಲೆಲ್ಲ ಹೋಗಿ ಶುಭ ಸಂದೇಶವನ್ನು ಕೂತ್ಕೊಂಡು ಆಲಿಸಿ. ಶುಭ ಸಂದೇಶವನ್ನು ಆಲಿಸಲಿಕ್ಕೆ ನೀವು ಎಷ್ಟು ಕಷ್ಟಪಟ್ಟು ಹೋದರೂ ಅದು ನಿಮಗೆ ದೊಡ್ಡ ಲಾಭ. ಶುಭ ಸಂದೇಶ ಅಲ್ಲದೆ ಇರೋ ಸಂದೇಶನ, ಅನದರ್ ಗಾಸ್ಪಲ್ ಅಂತ ಇದೆಯಲ್ಲ, ಅನದರ್ ಗಾಸ್ಪಲ್, ಅದನ್ನು ಕೇಳಲಿಕ್ಕೆ ನೀವು ಎಷ್ಟು ಕಷ್ಟಪಟ್ಟು ಎಲ್ಲಿ ಹೋಗಿ ಎಷ್ಟು ದಿನ ಕೂತ್ಕೊಂಡ್ರು ನಿಮಗೇನೂ ಲಾಭ ಇಲ್ಲ. ಆತ್ಮಕ್ಕೆ ಎಲ್ಲಿ ಹೋಗಬೇಕಪ್ಪ ಅಂತ ಗೊತ್ತಾಗದೇ ಇದ್ದರೆ ಮನೇಲೇ ಕೂತ್ಕೊಂಡು ಬೈಬಲ್ ಓದಿ. ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ ಅಂತ ಪ್ರಾರ್ಥಿಸಿ, ಆಸೆ ಪಡಿ. ಯೇಸುವಿನ ಪ್ರಕಟಣೆ ನನಗೆ ಬೇಕು ದೇವರೇ ಅಂತ. ಸುಮ್ಮನೆ ಪೌಲರು ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಬರೆದಿಲ್ಲ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ 8 ಮತ್ತು 10ನೇ ವಾಕ್ಯದಲ್ಲೆಲ್ಲ ಸುಮ್ಮನೆ ಬರೆದಿಲ್ಲ. ಅವರು ಇದನ್ನು ಅರ್ಥ ಮಾಡಿಕೊಂಡು ಅನುಭವಿಸಿ ಬರೆದಿದ್ದಾರೆ. ಏನಂತ? ನಿಶ್ಚಯವಾಗಿಯೂ, ಮೋರ್ ದೆನ್ ದಟ್ ಐ ರಿಗಾರ್ಡ್ ಎವ್ರಿಥಿಂಗ್ ಆಸ್ ಲಾಸ್ ಬಿಕಾಸ್ ಆಫ್ ದ ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವುದು ಅತಿ ಶ್ರೇಷ್ಠವಾಗಿದ್ದು. ಹೇಳಿ, ಅತಿ ಶ್ರೇಷ್ಠವಾಗಿದ್ದು. ಅತಿ ಶ್ರೇಷ್ಠವಾದದ್ದು. ಪವಿತ್ರಾತ್ಮನ ಪಡ್ಕೊಳ್ಳೋದು ಅತಿ ಶ್ರೇಷ್ಠ ಅಂತ ಬರೆದಿಲ್ಲ, ಅದು ಅತಿ ಶ್ರೇಷ್ಠನೇ. ಅದನ್ನೆಲ್ಲೂ ಕೀಳಾಗಿ ಹೇಳಬಾರ್ದು. ಆದರೆ ಇಲ್ಲಿ ಪೌಲರು ಹೈಲೈಟ್ ಮಾಡ್ತಾ ಇರೋದು, ಪವಿತ್ರಾತ್ಮನ ಪಡೆದಾದ ಮೇಲೆ ಅತಿ ಶ್ರೇಷ್ಠವಾದದ್ದು ಯಾವುದು ಅಂತ ನಿಮಗೆ ಗೊತ್ತಾಗಬೇಕು. ಅತಿ ಶ್ರೇಷ್ಠವಾದದ್ದು ಏನೆಂದು, ಯಾವುದು ಅತಿ ಶ್ರೇಷ್ಠವಾದದ್ದು ಎಂದು ತಿಳಿದು, ನನ್ನ ಕರ್ತನಾದ ಯೇಸು ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವುದೇ ಅತಿ ಶ್ರೇಷ್ಠವಾದದ್ದು ಎಂದು ತಿಳಿದು, ನಾನು ಎಲ್ಲ ಏನು ಎಲ್ಲ ಅಂದರೆ ಇಲ್ಲಿ ಯಾವುದು ಉಟ್ಕೊಂಡಿರೋದೆಲ್ಲ ಅಂಜೂರದ ಎಲೆಗಳು. ಅಂಜೂರದ ಎಲೆಗಳು ಎಷ್ಟು ಚೆನ್ನಾಗಿ ಗೊತ್ತಾಯಿತೋ ನನಗೆ ಗೊತ್ತಿಲ್ಲ. ಇದನ್ನೀಗ ಅಂಜೂರದ ಎಲೆ ಒಂದೊಂದೇ ಎಲೆಗಳನ್ನ ಹೇಳ್ತಾ ಹೋದರೆ ನನಗೆ ಅದಕ್ಕೆ 1 ಗಂಟೆ ಆದರೂ ಬೇಕು. ಯಾಕಂದರೆ ಸುಮಾರು ಎಲೆಗಳನ್ನ ಸುತ್ಕೊಬಿಟ್ಟಿದ್ದೀವಿ ನಾವು. ಪಿಶಾಚಿ ಹೇಗೋ ಸುಮಾರು ಎಲೆಗಳನ್ನ ಕೊಟ್ಟು ಸುತ್ತಿಸ್ಬಿಟ್ಟಿದ್ದಾನೆ ನಮಗೆ. ಇದು ಸುತ್ಕೊಳ್ಳಿ, ಇದು ಮಾಡಿ, ಇದು ಹೀಗೆ ಮಾಡಿ, ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ, ನಿಮಗೆ ದೇವರ ಆಶೀರ್ವಾದ ಸಿಗುತ್ತೆ, ಬಲ ಸಿಗುತ್ತೆ ಅಂತ. ಈ ಅಂಜೂರದಲ್ಲೇ ಸುತ್ಕೊಂಡು ಕೆಲವರು ಬಿದ್ದೆ ಹೋಗ್ಬಿಟ್ರು. ಆಗ್ತಾ ಇಲ್ಲ. ಓಕೆ, ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನ ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನು ಸುತ್ತಕೊಂಡಿದ್ದೆಲ್ಲ ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನು ಕಸವೆಂದೇ ಪರಿಗಣಿಸುತ್ತೇನೆ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ನಿಮಗೆ ಕ್ರಿಸ್ತ ಯೇಸುವಿನ ಪ್ರಕಟಣೆ ನಿಮ್ಮ ಒಳಗಡೆ ಆದರೆ, ನಿಮ್ಮ ಮನೆಯಲ್ಲಿ ಕೆಲವರು ನೀವು ಗೊಂಬೆಗಳನ್ನ ಇಟ್ಕೊಂಡಿರ್ತೀರಲ್ಲ, ಈ ಗೊಂಬೆ ಕಾಪಾಡುತ್ತೆ ನನ್ನನ್ನು, ಆ ಗೊಂಬೆ ಕಾಪಾಡುತ್ತೆ ಅಂತ. ಗೊಂಬೆಗಳನ್ನೆಲ್ಲ ಮೂಟೆ ಕಟ್ಟಿ ಎತ್ತಿ ಯಾವುದಾದ್ರೂ ನದಿಗೋ ಹೊಂಡಕ್ಕೋ ತೊಗೊಂಡೋಗಿ ಬಿಸಾಡಿ ಬರ್ತೀರಾ. ಯಾವಾಗ? ಕಸನೆಲ್ಲಿ ಇಟ್ಕೊತೀರಾ? ಈಗ ನಮಗಾಗಲ್ಲ. ಈಗ ಗೊಂಬೆಗಳೇ ನಮ್ಮ ಅಂಜೂರದ ಎಲೆಗಳು. ಯಾಕೆ ಗೊತ್ತಾ? ಕ್ರಿಸ್ತನ ಪ್ರಕಟಣೆ ಆಗಲಿಲ್ಲ. ಕ್ರಿಸ್ತನ ಪ್ರಕಟಣೆ ಒಳಗಡೆ ಆದರೆ ಪೌಲರು ಹೇಳ್ತಾರಲ್ಲ, ಧರ್ಮಶಾಸ್ತ್ರದ ಪಾಲನೆಯಿಂದ ಬರುವಂಥ ನನ್ನದೆಂದು ಹೇಳಿಕೊಳ್ಳಬಹುದಾದ ಯಾವುದೇ ಅಂಜೂರದ ಎಲೆ ನನಗಿಲ್ಲ, ಎಲ್ಲ ಹರಿದು ಬಿಸಾಡಿಬಿಟ್ಟಿದ್ದೀನಿ.
ಈಗ ನಾನು ಕ್ರಿಸ್ತಂಬರನಾಗಿದ್ದೇನೆ, ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ. ಕ್ರಿಸ್ತನನ್ನು ಹೇಗೆ ಧರಿಸ್ಕೊಳ್ಳೋದು? ಬೈ ನೋಯಿಂಗ್ ಹಿಮ್ ಯು ಕ್ಯಾನ್ ಬಿ ಕ್ಲೋಸ್ಡ್ ವಿತ್ ಹಿಮ್. ಬೈ ನೋಯಿಂಗ್ ಹಿಮ್. ಕ್ರಿಸ್ತನನ್ನು ಧರಿಸಿಕೊಂಡು ಹೋಗುವ ಸೈತಾನ ಎದುರುಗಡೆ ನಿನ್ನನ್ನು ವಂಚಿಸೋಕೆ ಬಂದರೆ ಏನು ಕಾಣಿಸುತ್ತೆ? ಅಂಜೂರದ ಎಲೆ ಕಾಣಿಸುತ್ತಾ ಅಥವಾ ಯೇಸು ಕ್ರಿಸ್ತರು ಕಾಣಿಸ್ತಾರಾ? ಯೇಸು ಕ್ರಿಸ್ತರನ್ನ ವಂಚಿಸ್ಲಿಕ್ಕೆ ಅವನಿಗೆ ಆಗುತ್ತಾ? ಆಗಲ್ವಾ? ಅವನಿಗೆ ಗೊತ್ತಾಗುತ್ತೆ ಇವನು ಕ್ರಿಸ್ತಂಬರನಾಗಿದ್ದಾನೆ, ನಂದು ವರ್ಕೌಟ್ ಆಗಲ್ಲ ಇವನ ಹತ್ರ ಅಂತ. ಅವನು ವಾಪಸ್ ಹೋಗ್ತಾನೆ. ಡಮ್ಮಿ ಪೀಸ್ಗಳು ಸುಮಾರು ಸಿಗ್ತಾರೆ, ಅಂಜೂರದೆಲೆ ಸುತ್ತಕೊಂಡವರು, ಅವರಿಗೆ ಇನ್ನೊಂದು ಅಂಜೂರದೆಲೆ ಎಕ್ಸ್ಟ್ರಾ ಕೊಟ್ಟು ಬರ್ತಾನೆ. ಆಮೇಲೆ ನಾವು ಎಲ್ಲ ಪ್ರಾರ್ಥನೆಗೆ ಹೋಗ್ತೀವಿ, ಎಲ್ಲ ಕಡೆ ನಾವು ಎಲ್ಲೂ ಧ್ಯಾನ ಮಿಸ್ ಮಾಡಲ್ಲ, ಡೈಲಿ ಬೈಬಲ್ ಓದ್ತೀವಿ. ಎಲ್ಲ ಅಂಜೂರದ ಎಲೆಗಳೇ ಅಲ್ವಾ? ನೀವು ಇಲ್ಲಿ ಪ್ರಾರ್ಥನೆಗೆ ಬಂದು ಇದನ್ನು ಒಂದು ಅಂಜೂರದ ಎಲೆ ಥರ ಸುತ್ಕೊಂಡು ಹೋಗೋರು ಇದ್ದಾರೆ. ಇಲ್ಲಿ ನಿಮಗೆ ಏನು ಸತ್ಯದ ಅರಿವಾಗ್ತಾ ಇದೆ ಅದು ತೆಗೆದುಕೊಂಡು ಹೋಗಬೇಕು. ಆ ಅರಿವು ನಮಗೆ ಬೇಕು. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದು ಉತ್ಕೃಷ್ಟವಾದದೆಂದು ಮನದಟ್ಟಾಗಿರುವುದರಿಂದ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ, ಎಲ್ಲವನ್ನು ಕಸವೆಂದೇ ಪರಿಗಣಿಸುತ್ತೇನೆ. ಮೋರ್ ದೆನ್ ದ್ಯಾಟ್ ಐ ರಿಗಾರ್ಡ್ ಎವ್ರಿಥಿಂಗ್ ಎಸ್ ಲಾಸ್ ಬಿಕಾಸ್ ಆಫ್ ದ ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ಫಾರ್ ಹಿಸ್ ಸೇಕ್ ಐ ಹ್ಯಾವ್ ಸಫರ್ಡ್ ದ ಲಾಸ್ ಆಫ್ ಆಲ್ ಥಿಂಗ್ಸ್ and I regard them as rubbish in order that I may gain Christ Jesus and be found in him, not having a righteousness of my own that comes from the law, but one that comes through the faith in Christ, the righteousness from God based on faith. I want to know Christ and the power of his resurrection and the sharing of his suffering by becoming like him in his death. ನೋಡಿ, ಒಂದಕ್ಕೊಂದು ಕನೆಕ್ಟೆಡ್. ನೋಯಿಂಗ್, ಪವರ್, ಶೇರಿಂಗ್ ದ ಸಫರಿಂಗ್, ಪಾರ್ಟಿಸಿಪೇಟಿಂಗ್ ಇನ್ ಹಿಸ್ ಡೆತ್. ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡಿ ಅದು. ನೋಯಿಂಗ್, ಆತನನ್ನು ಯೇಸು ಸ್ವಾಮಿಯನ್ನು ಅರಿತುಕೊಳ್ಳಬೇಕು. ಆ ಅರಿವೆಲ್ಲಿ ಕರ್ಕೊಂಡು ಹೋಗುತ್ತೆ? ಪುನರುತ್ಥಾನ ಪ್ರಭಾವದ ಅನುಭವ ಕೊಡುತ್ತೆ. ಅದಾದಮೇಲೆ ಆ ಶಕ್ತಿ ಅನುಭವ ಆಗ್ತಾ ಇದ್ದಂಗೆ ಅವರ ಯಾತನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಿಮ್ಮನ್ನು ಅದು ಮೋಟಿವೇಟ್ ಮಾಡುತ್ತೆ. ಅವರ ಮರಣದಲ್ಲಿ ಅವರಂತೆಯೇ ಆಗಬೇಕು, ಈ ಹೆಬ್ಬಯಕೆ ಬರುತ್ತೆ. ಹೀಗೆ ನಾನು ಸಹ ಮೃತ್ಯುಂಜಯನಾಗುತ್ತೇನೆ ಎಂಬುದೇ ನನ್ನ ನಂಬಿಕೆ, ನಿರೀಕ್ಷೆ. ಇಫ್ ಸಮ್ ಹೌ ಐ ಮೇ ಅಟೈನ್ ದ ರೆಸರಕ್ಷನ್ ಫ್ರಮ್ ದ ಡೆಡ್, ದಿಸ್ ಇಸ್ ಮೈ ಫೇತ್. ಪ್ರೈಸ್ ಬಿ ಟು ಗಾಡ್. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಈ ದಿನ ತಿಳಿಸಿಕೊಟ್ಟಂಥ ಈ ಒಂದು ಶುಭ ಸಂದೇಶದ ಪ್ರಕಟಣೆಗಾಗಿ ಸ್ತೋತ್ರ ಅಪ್ಪ. ಶುಭ ಸಂದೇಶದ ಮುಖಾಂತರ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮರೇ ನೀವು ತಂದುಕೊಟ್ಟ ಸ್ವರ್ಗೀಯ ಬೆಳಕಿಗಾಗಿ ಸ್ತೋತ್ರ, ಶಕ್ತಿಗಾಗಿ ಸ್ತೋತ್ರ. ಹೋಲಿ ಸ್ಪಿರಿಟ್, ವಿ ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದಟ್ ರೆಸರಕ್ಷನ್ ಪವರ್ ಆಫ್ ಕ್ರೈಸ್ಟ್ ಇನ್ ಹಾರ್ಟ್ಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಯೇಸುವಿಗಾಗಿ ಜೀವಿಸಲು, ದೇವರ ಮಹಿಮೆಗಾಗಿ ನಮ್ಮ ದೇಹದ ಮುಖಾಂತರ ನಮ್ಮ ಜೀವಿತವನ್ನು ಜೀವಿಸಲು ಬೇಕಾದ ಧೈರ್ಯವನ್ನು, ಶಕ್ತಿಯನ್ನು, ಅಭಿಷೇಕವನ್ನು ಕೃಪೆಯಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ತಂದುಕೊಟ್ಟ ಶುಭ ಸಂದೇಶಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಫಾರ್ ದ ಪವರ್ ಆಫ್ ದ ಗಾಸ್ಪಲ್. ಹಾಲೆಲೂಯಾ. ಶುಭ ಸಂದೇಶದ ಮುಖಾಂತರ ಕೊಟ್ಟ ಜೀವೋದ್ಧಾರದ ಶಕ್ತಿಗಾಗಿ ಸ್ತೋತ್ರ ಅಪ್ಪ. ಯೇಸುವನ್ನು ಅರಿತುಕೊಳ್ಳುವ ಕೃಪೆ ಕೊಟ್ಟ ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಧೈರ್ಯದಿಂದ ಕರ್ತನೇ ಸತ್ಯವನ್ನು ಹೇಳಲು ಬೇಕಾದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪಿತನೇ, ನಿನ್ನ ನೀತಿ ನಮ್ಮ ಹೃದಯದಲ್ಲಿ ಪ್ರಕಟಪಡಿಸಿ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಆ ಪ್ರಕಟಣೆ ಉಂಟಾಗುವಂತೆ ಆಗಲಿ ಸ್ವಾಮಿ. ಯಾರೆಲ್ಲ ವಾಕ್ಯಗಳನ್ನು ಆಲಿಸಿದಾರೋ ಅವರ ಹೃದಯದಲ್ಲಿ ಯೇಸುವಿನ ಪ್ರಕಟಣೆ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅವರು ಪ್ರಕಟಣೆ ಉಳ್ಳವರಾಗಿ ಜೀವಿಸಲಿ ಸ್ವಾಮಿ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ.